There, some people said that because of that, please use hand sanitizers before entering. Clean hands and safe hands. Social distancing is for everyone's safety. Did you wash your hands? Do not touch your faces. Wear a mask and avoid crowds. To maintain 2 meters social distance at all times. Stand there. Moksha. Pictures. ಎರಡು ಪಾಠ ರೋಹನ್ ಸಿ ಚಿಲ್ಡ್ರನ್ ಇವರು ಬರ್ಕೊಂಡು ಬಂದಿರ್ತಕ್ಕಂಥ ಇದು ಚಾರ್ಟ್ಸ್ ಮತ್ತೆ ಸ್ಲೋಗನ್ಸ್ ಏನಿದೆ ಇದು ಕೊರೋನಾ ವೈರಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೋಷಿಯಲ್ ಡಿಸ್ಟೆನ್ಸಿಂಗ್, ಯಾವಾಗ ನಾವು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ತೀರೋ ಆಗ ಆದಷ್ಟು ನಾವೇನ್ ಮಾಡ್ಬೋದು, ಕೊರೋನಾ ಅಂದ್ರೆ ಕೋವಿಡ್-19 ಏನು ಸ್ಪ್ರೆಡ್ ಆಗುತ್ತೋ ಅದನ್ನ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಮಾಡ್ಬೋದು. ಸ್ಟೇ ಹೋಮ್ ಸ್ಟೇ ಸೇಫ್, ಯಾವಾಗ ಕೊರೋನಾ ಸ್ಟಾರ್ಟಿಂಗ್ ಬಂತು ಮಾರ್ಚ್ ಮತ್ತೆ ಏಪ್ರಿಲ್ ಅಲ್ಲಿ, ಆಗ ಏನ್ ಮಾಡಿದ್ರು ಎಲ್ಲ ಕಡೆ ಲಾಕ್ಡೌನ್ ಅನ್ನೋದನ್ನ ಮಾಡಿದ್ರು. ಯಾಕೆ ಲಾಕ್ಡೌನ್ ಮಾಡಿದ್ರು, ಹೊರಗಡೆ ಬಂದ್ರೆ ಎಲ್ಲರೂ ಜನ ಜಾಸ್ತಿ ಸೇರ್ತಾರೆ, ಆದ್ರಿಂದ ಜನ ಜಾಸ್ತಿ ಸೇರಬಾರ್ದು ಅಂದ್ಬಿಟ್ಟು ಸ್ಟೇ ಹೋಮ್ ಸ್ಟೇ ಸೇಫ್, ಮನೆಯಲ್ಲೇ ಇರಿ ಸುರಕ್ಷಿತವಾಗಿರಿ ಅಂತ ಹೇಳಿ ಏನ್ ಮಾಡ್ತಾರೆ, ಘೋಷಣೆಯನ್ನ ಮಾಡ್ತಾರೆ. ವಾಶ್ ಯುವರ್ ಹ್ಯಾಂಡ್ಸ್, ಕೈಗಳನ್ನ ಏನ್ ಮಾಡಬೇಕು ಆಗಾಗ ಸ್ಯಾನಿಟೈಸರ್ ಯೂಸ್ ಮಾಡಿ ಅಥವಾ ವಾಟರ್ ಇಂದ ಏನ್ ಮಾಡಬೇಕು ಆಗಾಗ ಕೈಗಳನ್ನ ವಾಶ್ ಮಾಡ್ತಾ ಇರಬೇಕು. ಇವೆಲ್ಲ ಏನು ಕೋವಿಡ್ ಅನ್ನ ಬರದೇ ಇರೋ ರೀತಿ ತಡೀತಕ್ಕಂತಹ ಒಂದು ಎಚ್ಚರದ ನಿಯಮಗಳು. ಫಾರ್ ಯುವರ್ ಸೇಫ್ಟಿ ಪ್ಲೀಸ್ ವಿಯರ್ ಎ ಮಾಸ್ಕ್, ನಮ್ಮ ಒಂದು ಸುರಕ್ಷತೆಗಾಗಿ ನಮ್ಮ ಒಂದು ಸೇಫ್ಟಿಗಾಗಿ ನಾವೇ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಏನು ಕ್ರಮ ಏನು ಅಂತಂದ್ರೆ ನಾವೆಲ್ಲರೂ ಏನನ್ನ ಹಾಕೋಬೇಕು, ಮಾಸ್ಕ್ ಅನ್ನ ಹಾಕೊಳ್ಬೇಕು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಈಸ್ ಫಾರ್ ಎವ್ರಿ ಒನ್ ಸೇಫ್ಟಿ, ಎಲ್ಲರಿಗೂ ಸೇಫ್ಟಿ ಆಗಿರ್ತಕ್ಕಂಥ ಒಂದು ಅಂಶ ಯಾವುದು ಅಂತಂದ್ರೆ ಅದು ಸೋಷಿಯಲ್ ಡಿಸ್ಟೆನ್ಸ್, ಸಾಮಾಜಿಕ ಅಂತರ. ದೆನ್ ಟು ಪ್ರಿವೆನ್ಷಿಯೇಟಿವ್ ಮೆಷರ್ಸ್ ಕ್ಯಾನ್ ಐ ಟೇಕ್ ಅಗೇನ್ಸ್ಟ್ ಕೋವಿಡ್-19, ನಾನು ಏನೇನೆಲ್ಲ ಕ್ರಮಗಳನ್ನ ಕೋವಿಡ್-19 ವಿರುದ್ಧ ತಗೊಳ್ಬಹುದು, ಕೋವಿಡ್-19 ಬರದೇ ಇರೋ ರೀತಿ ಮಾಡಬಹುದು ಅಂತ ಹೇಳಿದ್ರೆ, ವಾಶ್ ಯುವರ್ ಹ್ಯಾಂಡ್ಸ್ ರೆಗ್ಯುಲರ್ಲಿ ವಿತ್ ಸೋಪ್ ಅಂಡ್ ವಾಟರ್ ಆರ್ ಕ್ಲೀನ್ ದೆಮ್ ವಿತ್ ಆಲ್ಕೋಹಾಲ್ ಬೇಸ್ಡ್ ಹ್ಯಾಂಡ್ ರಬ್, ನಾವು ಯಾವಾಗಲೂ ಕೈನ ಡೈಲಿ ಏನ್ ಮಾಡಬೇಕು, ಸೋಪ್ ಮತ್ತೆ ವಾಟರ್ ಅಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು. ಮತ್ತೆ ಟಚಿಂಗ್, ಅವಾಯ್ಡ್ ಟಚಿಂಗ್ ಯುವರ್ ಫೇಸ್, ಕೈನ ಆಗಾಗ ಮುಖದ ಮೇಲೆ ಟಚ್ ಮಾಡಬಾರ್ದು. ಸ್ಟೇ ಹೋಮ್ ಈಸ್ ಯುವರ್ ಫೀಲ್ ಅಂಡ್ ವೆಲ್, ನಮ್ಗೇನಾದ್ರೂ ಆ ಥರ ಭಾವನೆ ಬಂದ್ರೆ, ಒಂದ್ ವೇಳೆ ಕೋವಿಡ್-19 ಏನಾದರೂ ಬರ್ತಾ ಇದೆ, ಕೋಲ್ಡ್ ಆಗಿದೆ, ಆ ಥರ ಏನಾದರೂ ಗೊತ್ತಾದಾಗ ನಾವೇನ್ ಮಾಡಬೇಕು, ಮುಂಜಾಗ್ರತಾ ಕ್ರಮವಾಗಿ ನಾವು ಮನೆಯಲ್ಲೇ ಸ್ಟೇ ಮಾಡಬೇಕು. ಮೇಂಟೈನ್ ಯುವರ್ ಸೆಲ್ಫ್ ಅಟ್ ಲೀಸ್ಟ್ ಎ 1 meter distance between yourself and others to reduce your risk of infection when they cough, sneeze and speak. Maintain in an even greater distance between yours and others when indoors. ಆ ಥರ ಏನಾದರೂ ಗೊತ್ತಾದಾಗ ನಾವು 1 ಕಿಲೋಮೀಟರ್, ಇವಾಗ ನೀವೇನು ಮಾಡ್ತಾ ಇರ್ತೀರಾ, ಸ್ಟೆಪ್ಸ್ ಹತ್ಕೊಂಡು ಬರ್ತಾ ಇರ್ತೀರಾ, ಹತ್ತಿರದಲ್ಲೇ ಬರ್ತಾ ಇರ್ತೀರಾ, ಟೀಚರ್ಸ್ ಕ್ಲಾಸಿಂದ ಹೊರಗಡೆ ಹೋಗಿದ ತಕ್ಷಣ ಒಬ್ರಿಗೊಬ್ರು ಹಿಂದೆ ತಿರುಗಿ ಮಾತಾಡ್ತಾ ಇರ್ತೀರಾ. ಈ ರೀತಿ ಮಾತಾಡೋದ್ರಿಂದ ಕೆಲವೊಬ್ಬರಲ್ಲಿ ಕೋವಿಡ್-19 ಏನೋ ಒಂದು ಸಿಂಪ್ಟಮ್ಸ್ ಇರುತ್ತೆ, ಕೆಲವರಲ್ಲಿ ಇದ್ರೂ ಗೊತ್ತಾಗಲ್ಲ, ಅವ್ರ ಕಾಫು ಇರಲ್ಲ, ಏನೋ ನೆಗಡಿನೂ ಇರಲ್ಲ, ಕೋಲ್ಡ್ ಇರಲ್ಲ, ಏನೂ ಇರಲ್ಲ, ಗೊತ್ತಾಗಲ್ಲ. ಯಾಕಂದ್ರೆ ಅವ್ರ ಬಾಡಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ, ಅದನ್ನ ತಡ್ಕೊಳ್ಳುತ್ತೆ. ಯಾರಿಗಿರಲ್ವೋ ಅವ್ರಿಗೇನಾಗುತ್ತೆ, ಅವರಿಂದ ಬೇಗ ಅಟ್ಯಾಕ್ ಆಗುತ್ತೆ. ಅದಕ್ಕೆ ಈ ಸ್ಟೆಪ್ಸ್ನೆಲ್ಲ ನೀವೇನು ಮಾಡಬೇಕು, ಫಾಲೋ ಮಾಡಬೇಕು. ಇಷ್ಟು ಜನ ಸ್ಟ್ರೆಂತ್ ಇರೋ ಈ ಕ್ಲಾಸಲ್ಲಿ ಎ ಸ್ಟ್ಯಾಂಡರ್ಡ್ ಅಲ್ಲಿ ಮೋಕ್ಷ ನಿಂದೆ ಕಮ್ಮಿ, ಇವರಿಷ್ಟು ಜನ ಏನ್ ಮಾಡಿದ್ದಾರೆ, ಮಾಡ್ಕೊಂಡು ಬಂದಿದ್ದಾರೆ. ಕ್ಲಾಪ್ ಮಾಡಿ ಒಂದ್ಸರಿ. ಥ್ಯಾಂಕ್ ಯು. ಇದನ್ನ ಏನ್ ಮಾಡೋಣ, ಕ್ಲಾಸ್ ರೂಮ್ ಅಲ್ಲಿ ಹಾಕೋಣ. ನೆಕ್ಸ್ಟ್ ಏನ್ ಮಾಡೋಣ, ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಬುಕ್ಸ್ ತೆಗೀರಿ ಎಲ್ಲರೂ. ಅಟೆಂಡೆನ್ಸ್
ನೀವು ಹೇಳ್ಬೇಕಾ? ಫಸ್ಟ್ ಲೆಸನ್ ಈಗಾಗಲೇ ಎಲ್ಲ ಲೆಸನ್ಸು ನಿಮಗೆ ಆನ್ಲೈನ್ ಕ್ಲಾಸ್ಗಳಲ್ಲಿ ಲೆಸನ್ಸು ಮತ್ತು ಗ್ರಾಮರ್ ಕಂಪ್ಲೀಟ್ ಆಗಿದೆ. ಇದನ್ನು ನಾವೇನು ಮಾಡೋಣ, ಸ್ವಲ್ಪ ಫಾಸ್ಟಾಗಿ ರಿವೈಸ್ ಮಾಡಿಕೊಂಡು ಹೋಗೋಣ. ನಾನು ಮಧ್ಯದಲ್ಲಿ ಕ್ವಶನ್ ಆನ್ಸರ್ಸ್ ಕೇಳ್ತಾ ಇರ್ತೀನಿ, ನೀವು ಆನ್ಸರ್ಸನ್ನು ಮಾಡಬೇಕು. ಫಸ್ಟ್ ಲೆಸನ್ ಯಾವುದಿದೆ? ಮಕ್ಕದ ಸಾಹೇಬ. ಯಾರು ಮಕ್ಕದ ಸಾಹೇಬ? ಯಾರು? ಅಬ್ದುಲ್ ರಹೀಮ್ ಸಾಹೇಬ್. ನಿಮಗೆ ಗೊತ್ತು ಇದ್ರ ಬಗ್ಗೆ, ಈಗಾಗಲೇ ನೀವು ಟೆಸ್ಟ್ ಎಲ್ಲ ಬರ್ದಿದ್ದೀರಾ. ಯಾರು FA1 FA2 ಟೆಸ್ಟ್ ಬರ್ದಿಲ್ವೋ ಅವ್ರು ಏನು ಮಾಡಬೇಕು, ಟೆಸ್ಟನ್ನು ಮತ್ತೆ ಬರ್ಕೊಂಡು ಬಂದು ಕೊಡಬೇಕು. ಕನ್ನಡ ಮಾತ್ರನೇ ಅಲ್ಲ, ಎಲ್ಲ ಸಬ್ಜೆಕ್ಟ್ಸ್ನು ಟೆಸ್ಟ್ ಬರ್ಕೊಂಡು ಬಂದು ಮತ್ತೆ ನೀವು ಕೊಡಬೇಕು. ಅರ್ಥ ಆಯ್ತಾ? ಹಾಂ, ಎಸ್. ಯಾರು ಕರ್ತಿದ್ರು? ಯಾರು ಕರ್ತಿದ್ಯಾರ? ಎಸ್, ತೆಗಿರಿ ಪೇಜ್ ನಂಬರ್ 1. ಮಾಸ್ಕ್ ಯಾರು ತೆಗಿಬಾರ್ದು, ಮಾಸ್ಕ್ ಹಾಕೊಂಡೇ ಇರಬೇಕು ಕ್ಲಾಸಲ್ಲಿ. ಮಕ್ಕದ ಸಾಹೇಬ. ಈ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕರು ಯಾರು? ಬಾಗಲೋಡಿ ದೇವರಾಯ. ಈಗ ನಾವೇನ್ ಮಾಡೋಣ, ಬಾಗಲೋಡಿ ದೇವರಾಯ ಅವರು ಯಾರು, ಅವ್ರು ಎಷ್ಟೋ ಜನಿಸಿದ್ರು, ಎಲ್ಲಿ ಜನಿಸಿದ್ರು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಶ್ರೀಧರ್, ಟೈಮ್ ಎಷ್ಟೀಗ? ಬಾಬಾ ಆಮೇಲೆ ಮಾತಾಡ್ತೀನಿ, ಬಾ ನಿಮ್ಮ ಜೊತೆ. ಕೃತಿಕಾರರ ಪರಿಚಯ, ಪೇಜ್ ನಂಬರ್ 5. ಬಾಗಲೋಡಿ ದೇವರಾಯ ಅವರು 1927 ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿನವರು. ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಬುಕ್ ನೋಡ್ತಾ ಇರಬೇಕು, ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು. ಆ ಕಾಲಕ್ಕೆ IAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದರು. ಮಾಸ್ತಿ ಹಾಗೂ ಇವರು ಸಮಕಾಲೀನರು. ಅದಲ್ಲದೆ ಸಣ್ಣ ಕಥೆಗಳನ್ನು ಬರೆದವರು. ಅವರು ರಾಯಭಾರಿಯಾಗಿ ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲೆಂಡ್, ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಕಾರ್ಯನಿರ್ವಹಿಸಿದರು. ಅವರ ಕಥಾ ಸಂಗ್ರಹಗಳೆಂದರೆ ಮುನಸೀಫ ಮತ್ತು ಇತರ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು. ಬಾಗಲೋಡಿ ದೇವರಾಯ ಅವರು ಒಟ್ಟು 26 ಕಥೆಗಳನ್ನು ಬರೆದಿದ್ದಾರೆ. ಇವರು 1985ರಲ್ಲಿ ನಿಧನರಾದರು. ಏನು ನಿಧನರಾದರು ಅಂತಂದ್ರೆ ಸತ್ತೋದ್ರು ಅಥವಾ ಮರಣವನ್ನು ಹೊಂದಿದರು ಅಥವಾ ಇಹಲೋಕವನ್ನ ತ್ಯಜಿಸಿದರು. ಇಹಲೋಕ ಅಂದ್ರೆ ಈ ಲೋಕ, ಈ ಲೋಕವನ್ನ ಬಿಟ್ಟು ಹೋದ್ರು ಅಂತ ಹೇಳಿ ಅರ್ಥ. ಸುಮಾರು ಎಷ್ಟು ಕಥೆಗಳನ್ನ ಬರೆದಿದ್ದಾರೆ ಇವರು? 26 ಕಥೆಗಳನ್ನ ಬರೆದಿದ್ದಾರೆ. ಬಾಗಲೋಡಿ ದೇವರಾಯರವರು ಎಷ್ಟರಲ್ಲಿ ಜನಿಸ್ತಾರೆ? 1900 ಜನನ ಎಷ್ಟರಲ್ಲಿ? 1927. ಪೆನ್ಸಿಲ್ ಇಟ್ಕೊಂಡು ಗೊತ್ತಾಗಲಿಲ್ಲ ಅಂತಂದ್ರೆ ಏನಾದ್ರು ಮೀನಿಂಗ್ಸ್ ಹೇಳಿದ್ರೆ, ಏನಾದ್ರು ಗ್ರಾಮರ್ ಹೇಳಿದ್ರೆ ಅದನ್ನ ಅಲ್ಲಿ ಬರ್ಕೊಳ್ಳಿ. ನಾನು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸರ್ಸೈಸ್ ಅಲ್ಲಿರೋ ಕ್ವಶನ್ಸ್ ಅಷ್ಟೇ ಕೇಳಲ್ಲ, ಬುಕ್ ಒಳಗಡೆ ಇರ್ತಕ್ಕಂಥ ಕ್ವಶನ್ಸ್ ಅನ್ನು ಕೇಳ್ತೀನಿ. ಇದೀಗಾಗಲೇ ನಿಮಗೆ ಟೆಸ್ಟ್ ಕೊಟ್ಟಾಗ ಗೊತ್ತಾಗಿರುತ್ತೆ. ಅವರು ಎಲ್ಲಿ ಹೋಗ್ತಾರೆ? ಮಂಗಳೂರಿನಲ್ಲಿ. ಎಲ್ಲಿ ಜನಿಸ್ತಾರೆ? ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಸ್ಥಳದಲ್ಲಿ ಜನಿಸ್ತಾರೆ? ಬಾಗಲೋಡಿ. ಅದಕ್ಕೆ ಅವರ ಹೆಸರಿನ ಜೊತೆ ಏನ್ ಸೇರ್ಕೊಂಡಿದೆ? ಅವರು ಹುಟ್ಟಿದಂತಹ ಸ್ಥಳ, ಊರು ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿ. ಅದಕ್ಕೆ ಅವರು ಬಾಗಲೋಡಿ ದೇವರಾಯ ಅಂತ ಹೇಳಿನೇ ಪ್ರಸಿದ್ಧರಾಗಿದ್ದಾರೆ. IAS ಪರೀಕ್ಷೆಯಲ್ಲಿ ಇವರು ಆ ಕಾಲಕ್ಕೆನೆ IAS ಪರೀಕ್ಷೆಯನ್ನ ಪಾಸ್ ಮಾಡಿದ್ರಂತೆ. ಏನು IAS ಅಂದ್ರೆ ಏನು? ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಭಾರತೀಯ ನಾಗರಿಕ ಸೇವೆ. ಆ ಒಂದು ಎಕ್ಸಾಮ್ ಅನ್ನ ಅವರು ಈ ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡೋದು ತುಂಬಾ ಕಷ್ಟ ಆಗಿರ್ತಕ್ಕಂಥದ್ದು. ಅದನ್ನ ಅವರು ಆಗಿನ ಕಾಲಕ್ಕೆ ಏನ್ ಮಾಡಿರ್ತಾರೆ? ಪಾಸ್ ಮಾಡಿರ್ತಾರೆ. ಜೊತೆಗೆ ಅವರು ವಿದೇಶಿ ಸೇವೆಗೆ ಆಯ್ಕೆ ಆಗಿದ್ದರು. ಬೇರೆ ದೇಶದಲ್ಲಿ ಕೆಲಸ ಮಾಡೋದಕ್ಕೆ ಸೆಲೆಕ್ಟ್ ಆಗಿರ್ತಾರಂತೆ ಇವರು. ಜೊತೆಗೆ ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಏನಿದ್ದಾರೆ ಮಾಸ್ತಿ ಅವರು ಮತ್ತೆ ಇವರು ಒಂದೇ ಒಂದು ಕಾಲಕ್ಕೆ ಸೇರಿದಂತವರು. ಇವರು ಬರೆದಿರ್ತಕ್ಕಂತಹ ಪ್ರಮುಖ ಕಥೆಗಳು ಯಾವುವು ಅಂತ ಹೇಳಿದ್ರೆ ಹುಚ್ಚು ಮುನಸೀಫ ಮತ್ತು ಇತರ ಕಥೆಗಳು, ಆರಾಧನಾ,
ಈ ತರ ಕಥೆಗಳು ಇವು ಬರೆದಿರ್ತಕ್ಕಂತಹ ಕಥೆಗಳು. ಪ್ರಸ್ತುತ ಈ ಒಂದು ಮಗ್ಗದ ಸಾಹಿಬ ಪಾಠ ಏನಿದೆ, ಈ ಪಾಠವನ್ನ ಬಾಗಲೋಡಿ ದೇವರಾಯರವರು ಸಂಪಾದಿಸಿರುವಂತಹ ಸಮಗ್ರ ಕಥೆಗಳು ಕಥಾ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಯಾವುದರಿಂದ? ಸಮಗ್ರ ಕಥೆಗಳು. ಈಗ ಸಂದರ್ಭದಲ್ಲಿ ಕೇಳ್ತಾರೆ, ಒಂದು ಸಂದರ್ಭ ಕೊಟ್ಟಾಗ ನೀವೇನ್ ಮಾಡ್ಬೇಕು? ಫಸ್ಟ್ ಈ ಪಾಠವನ್ನ ಬರೆದಿರ್ತಕ್ಕಂಥವ್ರು ಯಾರು, ಈ ಪಾಠವನ್ನ ಯಾವ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಬರೆದು ಆಮೇಲೆ ನೀವೇನ್ ಮಾಡ್ಬೇಕು? ಸಂದರ್ಭವನ್ನ ಯಾವ ಒಂದು ಸಿಚುವೇಶನ್ ಅಲ್ಲಿ ಆ ಸೆಂಟೆನ್ಸ್ ಬರುತ್ತೆ ಅನ್ನೋದನ್ನ ಬರೀಬೇಕು ಅಲ್ವಾ? ಏನ್ ನಿನ್ನ ಹೆಸರು? ಈ ಕಡೆ ಗಮನ ಇರಲಿ. ಪಾಠಕ್ಕೆ ಹೋಗೋಣ ಈಗ. ಪೇಜ್ ನಂಬರ್ 1, ಪ್ರವೇಶ. ಬಹಳ ಜನಪ್ರಿಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆಯೂ ಒಂದು. ಕಥೆಯನ್ನು ಹೇಳುವುದು ಹಾಗೂ ಕೇಳುವುದು ಮಾನವನ ಹುಟ್ಟುಗುಣ. ನಮ್ಮ ಹಿರಿಯರು ತಮ್ಮ ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿ ಕುತೂಹಲ ಉಂಟು ಮಾಡಲು, ಮನಸ್ಸಿಗೆ ಮುದ ನೀಡಲು, ಮನಸ್ಸನ್ನರಳಿಸುವ ಕಥೆಗಳನ್ನು ಹೇಳುತ್ತಿದ್ದರು. ಈ ಕಥನ ಕಲೆಯು ವಿಸ್ತಾರಗೊಂಡು ಕೆಲವು ಸಾಹಿತಿಗಳು ವಸ್ತು, ಶೈಲಿ, ನಿರೂಪಣೆಗಳೆಲ್ಲದರಲ್ಲಿಯೂ ಪರಿಣಾಮಕಾರಿಯಾದ ಮಾರ್ಪಾಡುಗಳನ್ನು ಮಾಡಿ ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರವನ್ನು ಪ್ರಚುರಗೊಳಿಸಿದರು ಮತ್ತು ಸಂಕ್ಷಿಪ್ತತೆ, ವಾಸ್ತವತೆಗಳು ಇದರ ಗುಣಗಳಾಗಿವೆ. ಶಿಕ್ಷಣ, ಬದುಕಿನ ಏಳು ಬೀಳುಗಳು, ಸ್ವಉದ್ಯೋಗ, ವಿಜ್ಞಾನ ಮೊದಲಾದವುಗಳು ಸಣ್ಣ ಕಥೆಗೆ ವಸ್ತುಗಳಾಗಿವೆ. ಪ್ರಸ್ತುತ ಕಥೆಯಲ್ಲಿ ಬಹು ಮುಖ್ಯವಾಗಿ ಇಂದು ವಿನಾಶದ ಅಂಚಿನಲ್ಲಿರುವ ಗುಡಿ ಕೈಗಾರಿಕೆಗೆ ನಮ್ಮ ಶಿಕ್ಷಣದಲ್ಲಿ ನೀಡಬೇಕಾದ ಮಹತ್ವವನ್ನು ಸಾದರಪಡಿಸುವ ಉದ್ದೇಶವಿದೆ. ತಂದೆಯ ಆಸೆಯಂತೆ ನಾನು ಹೇಳುತ್ತಾ ಇದ್ದೀನಿ, ತೋರಿಸು ನಾನು ಹೇಳುತ್ತಾ ಇದ್ದೀನಿ. ಈಗ ಮಾಸ್ಕ್ ತೆಗಿಯಂತ ಹೇಳಿದ್ರು, ಮಾಸ್ಕ್ ತೆಗಿಯಂತ ಹೇಳಿದ್ರು, ನೀವು ತೋರಿಸು. ಎಲ್ಲೋಗ್ತಾ ಇದ್ದೀನಿ? ತಂದೆಯ ಆಸೆಯಂತೆ ಕೇಳಿಸ್ಕೊಳ್ತಾ ಇದೆಯಾ? ಬುಕ್ ನೋಡ್ತಾ ಇಲ್ವಲ್ಲ? ಇಲ್ಲಿದೆ. ತಂದೆಯ ಆಸೆಯಂತೆ ಸರ್ಕಾರಿ ಉದ್ಯೋಗವನ್ನೇ ಅವಲಂಬಿಸದೆ ಸ್ವಯಂ ಉದ್ಯೋಗ ಕಂಡುಕೊಳ್ಳುವ ಯುವಕನೊಬ್ಬ ರಾಷ್ಟ್ರಮಟ್ಟದ ಗೌರವ ಆಧಾರಗಳಿಗೆ ಪಾತ್ರನಾಗುವುದೇ ಇಲ್ಲಿಯ ಕಥಾವಸ್ತು. ಈಗ ನಿಮ್ಗೆಲ್ಲರಿಗೂ ಕಥೆಗಳಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೂ ಈಗ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಆದ್ರೆ ಮುಂಚೆ ನೀವು ಚಿಕ್ಕ ಮಕ್ಳಿರ್ಬೇಕಾದ್ರೆ, ನಾವು ಚಿಕ್ಕ ಮಕ್ಳಿರ್ಬೇಕಾದ್ರೆ ಏನ್ ಮಾಡ್ತಾ ಇದ್ರು? ಕಥೆಗಳನ್ನ ಕೇಳೋದು ಅಥವಾ ಅಜ್ಜ ಅಜ್ಜಿ ಕಥೆಗಳನ್ನ ಹೇಳೋದು, ಅದನ್ನ ನಾವು ಕೇಳೋದು ಅಂತಂದ್ರೆ ತುಂಬಾ ಇಷ್ಟ. ಈಗಲೂ ನೀವು ಬೇರೆ ಡಿಫ್ರೆಂಟ್, ಆಗ ರಾಜರಾಣಿ ಕತೆ, ಕಾಡಿನ ಕತೆ, ಆ ಥರದ ಕಥೆಗಳನ್ನ, ಪಂಚತಂತ್ರ ಕಥೆಗಳನ್ನೆಲ್ಲ ಕೇಳ್ತಾ ಇದ್ವಿ. ಈಗ ಡಿಫ್ರೆಂಟ್ ಆಗಿ ಇನ್ನು ಬೇರೆ ಬೇರೆ ಕಥೆಗಳೆಲ್ಲವನ್ನು ನೀವು ಕೇಳ್ತಾ ಇದ್ದೀರಾ ಅಥವಾ ನೋಡ್ತಾನೂ ಇರ್ತೀರಾ. ಆ ಕಥೆಗಳನ್ನ ಕೇಳೋದು, ನೋಡೋದು ಅಂದ್ರೆ ತುಂಬಾ ಇಷ್ಟ. ಈ ರೀತಿ ಕಥೆಗಳನ್ನ ಕೇಳಿದಾಗ, ಕೇಳಿಸ್ಕೊಂಡಾಗ, ನೋಡಿದಾಗ ನಿಮ್ಗೆ ಆಗ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಏನು? ನೀವು ಏನನ್ನ ತಿಳ್ಕೊಳ್ತೀರಾ ಆ ಕಥೆಗಳನ್ನ ಕೇಳಿಸ್ಕೊಳ್ಳೋದ್ರಿಂದ ಅಥವಾ ಓದೋದ್ರಿಂದ? ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ? ಏತಕ್ಕೋಸ್ಕರ ನೀವು ಕಥೆಗಳನ್ನ ಕೇಳ್ತೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ನಾನು ನೋಡ್ತಾ ಇದ್ದೀನಿ ಮುಖ ಹೇಳಪ್ಪ. ಕಥೆಗಳನ್ನ ನೀವು ಕೇಳೋದ್ರಿಂದ, ಓದೋದ್ರಿಂದ ಯಾವ ರೀತಿಯಾದಂತಹ ಒಂದು ಅನುಭವ ನಿಮ್ಗಾಗುತ್ತೆ? ಏನ್ ತಿಳ್ಕೊಳ್ತೀರಾ ಅದರಿಂದ? ಸ್ಟ್ಯಾಂಡ್ ಅಪ್ ಅನ್ಸೆ ಹೇಳಿ. ನೀತಿ ಪಾಠಗಳನ್ನ ಕಳ್ಕೊಳ್ತೀರಾ. ವೆರಿ ಗುಡ್. ನೀತಿ ಪಾಠಗಳನ್ನ ನಾವು ಹೆಚ್ಚಾಗಿ ಯಾವ ರೀತಿಯ ಕಥೆಗಳಲ್ಲಿ ನಾವು ನೋಡ್ತೀವಿ? ಮಾರಲ್ಸೆ. ನೀತಿ ಕಥೆಗಳು ಅಂದ್ರೆ ಮಾರಲ್ಸೆ. ಏನ್ ನಾವು ಪಂಚತಂತ್ರ ಕಥೆಗಳು ಅಂತ ನಾವೇನ್ ಕರಿತೀವಲ್ವಾ, ಆ ಎಲ್ಲಾ ಪಂಚತಂತ್ರ ಕಥೆಗಳಲ್ಲಿ ನಾವು ಕೊನೆಗೆ ಏನನ್ನ ನೋಡ್ತೀವಿ? ಮಾರಲ್ ಅನ್ನ, ನೀತಿಯನ್ನ ನಾವು ನೋಡ್ತೀವಿ. ಯಾವುದೇ ಒಂದು ಕಥೆಯನ್ನ ನಾವು ನೋಡ್ಬೇಕಾದ್ರೂ ಕೇಳಬೇಕಾದ್ರೂ ಪ್ರತಿಯೊಂದು ಕಥೆಯಿಂದ ನಮ್ಗೆ ಏನೇನು ಸಿಗುತ್ತೆ? ಒಂದು ನೀತಿ ಅಂತಕ್ಕಂಥದ್ದು ಸಿಗುತ್ತೆ. ಅದೇ ರೀತಿ ಇಲ್ಲಿ ಮಗ್ಗದ ಸಾಹೇಬ ಅಂತಕ್ಕಂಥದ್ದು ಒಂದು ಸಣ್ಣ ಕಥೆ. ಈ ಮಗ್ಗದ ಸಾಹೇಬ ಪಾಠ ಏನಿದೆ ಅದೊಂದು ಸಣ್ಣ ಕಥೆ. ಈ ಒಂದು ಸಣ್ಣ ಕಥೆಯಲ್ಲಿ, ಸಣ್ಣ ಕಥೆ ಅಂದ್ರೆ ಏನು? ಶಾರ್ಟ್ ಸ್ಟೋರಿ. ಅದರಲ್ಲಿ ಈ ಒಂದು ಬಾಗಲೋಡಿ ದೇವರಾಯ ಮತ್ತೆ ಇವರ ಸಮಕಾಲೀನ ಮತ್ತೊಬ್ಬ ಸಾಹಿತಿ ಯಾರು, ಲೇಖಕ ಯಾರು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ವೆರಿ ಗುಡ್. ಈ ಒಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಸಹ ಏನ್ ಮಾಡ್ತಾರೆ? ಕಥೆಗಳನ್ನ ಬರೀತಾ ಇರ್ತಾರೆ, ಸಣ್ಣ ಕಥೆಗಳನ್ನ ಬರೀತಾ ಇರ್ತಾರೆ. ಆದ್ರಿಂದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರನ್ನ ಏನಂತ ಹೇಳಿ ಕರೀತಾರೆ? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರನ್ನ ಮಾಸ್ತಿ ಅಂತ ಕರೀತಾರೆ. ಅವರ ಅಂಕಿತ ನಮ್ಮ ಶ್ರೀನಿವಾಸ. ಅವರು ಹುಟ್ಟಿದ್ದು ಕೋಲಾರ ಜಿಲ್ಲೆ ಮಾಲೂರು
ಏನಂತ ಹೇಳಿ ಕರೀತಾರೆ? ಮಾಸ್ತಿ ಅವರನ್ನ ಆನ್ಲೈನ್ ಕ್ಲಾಸ್ ಕೇಳಿಸ್ಕೊಳ್ಳಲ್ಲ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರನ್ನ ಸಣ್ಣ ಕಥೆಗಳ ಜನಕ ಅಂತ ಹೇಳಿ ಕರೀತಾರೆ. ಏನಂತ ಹೇಳಿ ಕರೀತಾರೆ? ಸಣ್ಣ ಕಥೆಗಳ ಜನಕ ಅಂತ ಹೇಳಿ ಕರೀತಾರೆ. ಯಾರನ್ನ? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇಲ್ಲಿ ಈ ಒಂದು ಪಾಠದಲ್ಲಿ ಏನಾಗುತ್ತೆ? ಗುಡಿ ಕೈಗಾರಿಕೆ. ಏನು ಗುಡಿ ಕೈಗಾರಿಕೆಗಳು ಅಂತ ಹೇಳಿದ್ರೆ, ಗುಡಿ ಅಂದ್ರೆ ಏನು? ಮನೆಯಲ್ಲೇ ಇಟ್ಕೊಂಡು ಸ್ವಯಂ ಉದ್ಯೋಗ, ನಾವು ತಮ್ಮ ಕೆಲಸವನ್ನ ಯಾವುದೋ ನಾವೇ ಏನೋ ಒಂದು ಸಪರೇಟ್ ಆಗಿರ್ತಕ್ಕಂಥ ಉದ್ಯೋಗವನ್ನ ಕೆಲಸವನ್ನ ಮಾಡ್ತಕ್ಕಂಥ. ಫಾರ್ ಎಕ್ಸಾಂಪಲ್ ಮಕ್ರಿಗಳು ಗೊತ್ತಲ್ವಾ? ಏನೋ ಕಸ ಎಲ್ಲ ತಿಂತಾರೆ, ತೋಟಕ್ಕೆಲ್ಲ ತಗೊಂಡೋಗ್ತಾರೆ, ಅದು ಮಾಡೋದು, ಮೊರ ಮಾಡೋದು, ಬಿದಿರಿನಿಂದ ಕೂಡಿರ್ತಕ್ಕಂಥ ಕೆಲಸಗಳನ್ನ ಮಾಡೋದು, ಬೊಂಬೆಗಳನ್ನ ತಯಾರಿಕೆ ಮಾಡೋದು, ಊದ್ಬತ್ತಿಯನ್ನ ಮಾಡೋದು, ಕ್ಯಾಂಡಲ್ಸ್ ಅನ್ನ ಮಾಡೋದು. ಇದು ಬೇಕಾದ್ರೆ ಮನಸ್ಸು ಮಾಡಿದ್ರೆ ನಾವೇ ಸಪರೇಟ್ ಆಗಿ ನಮ್ಮ ಮನೆಗಳಲ್ಲಿ ನಾವು ಮಾಡ್ತೀವಿ. ಈ ರೀತಿ ನಾವೇ ಸ್ವಯಂ ಉದ್ಯೋಗ ಮಾಡೋದನ್ನ ಏನಂತ ಹೇಳಿ ಕರೀತಾರೆ? ಗುಡಿ ಕೈಗಾರಿಕೆಗಳು ಅಂತ ಹೇಳಿ ಕರೀತಾರೆ. ಅದೇ ದೊಡ್ಡ ಕೈಗಾರಿಕೆಗಳನ್ನ ಬೃಹತ್ ಕೈಗಾರಿಕೆಗಳು. ಅದನ್ನ ನಾವು ಮನೆಯಲ್ಲಿ ಮಾಡೋದಕ್ಕಾಗಲ್ಲ, ಮಿಷಿನ್ಸ್ ಬೇಕು, ಯಂತ್ರಗಳು ಬೇಕು. ಅದನ್ನ ನಾವೇನ್ ಮಾಡ್ತೀವಿ? ಕಂಪನಿಗಳಿಗೆ ಹೋಗಿ ಮಾಡ್ತೀವಿ. ಈ ಪಾಠದಲ್ಲಿ ತನ್ನ ತಂದೆಗೆ ತನ್ನ ಮಕ್ಕಳು ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ಗೌರ್ಮೆಂಟ್ ಜಾಬ್ಗೆ ಹೋಗಿ ದುಡಿಬೇಕು, ಕೆಲಸ ಮಾಡಬೇಕು ಅಂತ ಹೇಳಿ ಆಸೆ ಇರುತ್ತೆ. ಆದ್ರೆ ಮಗ ಏನ್ ಮಾಡ್ತಾನೆ? ಆ ಸರ್ಕಾರಿ ಕೆಲಸವನ್ನ ಮಾಡ್ದೇನೆ ಸ್ವಯಂ ಉದ್ಯೋಗ, ತನ್ನ ಕೆಲಸವನ್ನ ತಾನೇ ಹುಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಅವನಿಗೆ ಯಾವ ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಇರುತ್ತೋ, ಯಾವ ಒಂದು ಫೀಲ್ಡ್ ಅಲ್ಲಿ ಅವನಿಗೆ ಆಸಕ್ತಿ ಇರುತ್ತೋ ಅದನ್ನ ಅವನು ಆಯ್ಕೆ ಮಾಡ್ಕೊಂಡು ಏನ್ ಮಾಡ್ತಾನೆ? ಕೆಲಸವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಜೊತೆಗೆ ಅವರ ತಂದೆಯ ವಿರೋಧದ ನಡುವೆಯೂ ಅವನು ಆ ಕೆಲಸ ಮಾಡಿ ಕೊನೆಗೆ ಏನ್ ಮಾಡ್ತಾನೆ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಆ ಒಬ್ಬ ವ್ಯಕ್ತಿ ಏನಾಗ್ತಾನೆ? ಪ್ರಸಿದ್ಧ ಆಗ್ತಾನೆ. ಅದೇ ಇರ್ತಕ್ಕಂತಹ ಒಂದು ಕತೆ. ಅವ್ರು ಯಾರು, ಅವನು ಏನ್ ಕೆಲಸ ಮಾಡ್ದ, ಅವರ ತಂದೆ ಏಕೆ ಅದನ್ನ ವಿರೋಧ ಮಾಡಿದ್ರು, ಯಾವ ರೀತಿ ಅವನು ಪ್ರಸಿದ್ಧನಾದ ಅನ್ನೋದನ್ನ ನಾವು ಈ ಪಾಠದಲ್ಲಿ ನೋಡ್ಕೊಳ್ಳಿ. ಮಗ್ಗದ ಸಾಹೇಬ ಅಂದರೆ ಅಬ್ದುಲ್ ರಹೀಂ ಸಾಹೇಬ್. ಅವನು ಮಗ್ಗವನ್ನು ಮುಟ್ಟದ 20 ವರ್ಷಕ್ಕೂ ಹೆಚ್ಚಾಗಿದೆ. ಆದರೂ ಅವನನ್ನು ಮಗ್ಗದ ಸಾಹೇಬನೆಂದೇ ಕರೆಯುವುದು ವಾಡಿಕೆ. ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಕಟ್ಟಿಸಿದ್ದರು. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತಿವೆ. ಇದರಿಂದ ಪೂರ್ವಜರಲ್ಲಿ ಎಂತಹ ಘನತೆ, ಸದಾಚಾರ, ಸದ್ಭಾವನೆಗಳು ಇದ್ದವು ಎಂದು ತಿಳಿಯುವುದು. ಉದಾಹರಣೆಗೆ, ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು. ಇಲ್ಲಿ ಮಗ್ಗದ ಸಾಹೇಬ ಅಂತ ಇದೆ. ಯಾರು ಮಗ್ಗದ ಸಾಹೇಬ ಅಂದ್ರೆ ಯಾರು? ಅಬ್ದುಲ್ ರಹೀಂ ಸಾಹೇಬನ ಜನ ಏನಂತ ಹೇಳಿ ಕರೀತಾರೆ? ಮಗ್ಗದ ಸಾಹೇಬ ಅಂತ ಹೇಳಿ ಕರೀತಾರೆ. ಅಬ್ದುಲ್ ರಹೀಂ ಸಾಹೇಬ್. ಈ ಅಬ್ದುಲ್ ರಹೀಂ ಸಾಹೇಬ್ ಮಗ್ಗವನ್ನ ಮುಟ್ಟಲು ಎಷ್ಟು ವರ್ಷಗಳಾಗಿರುತ್ತೆ? 20 ವರ್ಷಗಳಿಗೂ ಹೆಚ್ಚಾಗಿರುತ್ತೆ. ಅವತ್ತಿನಿಂದ ಅವನು ಮುಂಚೆ ಮಗ್ಗ ಅಂದ್ರೆ ಏನು? ಬಟ್ಟೆಯನ್ನು ನೇಯ್ಗೆ ಮಾಡ್ತಿರಲ್ಲ ನಾವು. ಗಾಂಧೀಜಿ ಚರಕವನ್ನ ಇಟ್ಕೊಂಡಿದ್ದಾರೆ ಗೊತ್ತಾ? ಚರಕವನ್ನ ಇಟ್ಕೊಂಡು ನೇಯ್ಗೆ ಮಾಡ್ತಾ ಇರ್ತಾರೆ ಗೊತ್ತಾ? ಅದನ್ನೇ ಮಗ್ಗವನ್ನ ನೇಯ್ಗೆ ಮಾಡ್ತಕ್ಕಂಥದ್ದು, ಬಟ್ಟೆಗಳನ್ನ ನೇಯ್ಗೆ ಮಾಡ್ತಕ್ಕಂಥದ್ದು. ಈ ರೀತಿ ಮಾಡಿ 20 ವರ್ಷಕ್ಕೂ ಜಾಸ್ತಿ ಆಗಿದೆ. ಅಂದಿನಿಂದ ಈ ವ್ಯಕ್ತಿ ಯಾರು? ಅಬ್ದುಲ್ ರಹೀಂ ಸಾಹೇಬ್ ಮಗ್ಗವನ್ನ ಮುಟ್ಟಿರ್ಲಿಲ್ಲ. ಎಷ್ಟು ವರ್ಷದಿಂದ? 20 ವರ್ಷದಿಂದ. ಜನ ಅವನನ್ನ ಏನಂತ ಹೇಳಿ ಕರೀತಾರೆ? ಮಗ್ಗದ ಸಾಹೇಬ ಅಂತ ಹೇಳಿ ಕರೀತಾರೆ. ಜೊತೆಗೆ ಇವರ ಪೂರ್ವಜರು ಅಂದ್ರೆ ಯಾರು? ಅವರ ಹಿಂದಿನ ಜನರು, ಅವರ ಅಪ್ಪ ಆಗಿರ್ಬಹುದು, ಅವರ ತಾತ ಆಗಿರ್ಬಹುದು, ಅವರ ಮನೆಯವರಾಗಿರ್ಬಹುದು, ಅವರೆಲ್ಲರೂ ತುಂಬಾ ಫೇಮಸ್ ಆಗಿರ್ತಕ್ಕಂತಹ, ಜನಪ್ರಿಯ ಅಂದ್ರೆ ಫೇಮಸ್ ಆಗಿರ್ತಕ್ಕಂತಹ ಧನವಂತ ಅಂದ್ರೆ ತುಂಬಾ ಹಣ ಇರ್ತಕ್ಕಂತಹ, ದುಡ್ಡಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಜೊತೆಗೆ ಇವರು ಮುಸಲ್ಮಾನರಾದ್ರೂ ಸಹ ಅವರ ಒಂದು ಪವಿತ್ರ ಪೂಜಾ ಸ್ಥಳ ಯಾವುದು? ಮುಸಲ್ಮಾನರದು ಮಸೀದಿ. ನಾವು ಯಾವ ರೀತಿ ಟೆಂಪಲ್ಸ್ ಎಲ್ಲ ಹೋಗ್ತಿರೋ, ಮುಸಲ್ಮಾನರು ಎಲ್ಲಿಗೆ ಹೋಗ್ತಾರೆ? ಮಸೀದಿಗೆ ಹೋಗ್ತಾರೆ, ಅವರ ದೇವರ ಒಂದು ಆರಾಧನೆಯನ್ನ ಮಾಡೋದಕ್ಕೆ. ಇವರು ಮುಸಲ್ಮಾನರು ಮಸೀದಿ ಮಾತ್ರವನ್ನೇ ಕಟ್ಟಿಸಿರ್ಲಿಲ್ಲ, ಜೊತೆಗೆ ಅವ್ರು ಏನ್ ಮಾಡಿರ್ತಾರೆ? ದೇವಸ್ಥಾನಗಳನ್ನು ಕಟ್ಟಿಸಿರ್ತಾರೆ. ಇದರಿಂದ ನಮಗೆ ಗೊತ್ತಾಗ್ತಕ್ಕಂಥ
ಹೊಂದಿರ್ತಾರೆ. ಅದಕ್ಕಾಗಿನೇ ಅವರು ಮಸೀದಿ ಅಷ್ಟೇ ಅಲ್ಲದೆ ಏನನ್ನ ಕಟ್ಟಿಸಿರ್ತಾರೆ, ದೇವಸ್ಥಾನವನ್ನ ಕಟ್ಟಿರ್ತಾರೆ. ಇದು ಹಿಂದೂ ಮತ್ತೆ ಮುಸ್ಲಿಮರಲ್ಲಿರ್ತಕ್ಕಂತಹ ಯೂನಿಟಿ, ಐಕ್ಯತೆ ಅಂತ ನಾವೇನ್ ಕರಿತೀವಿ ಅದನ್ನ ನಾವು ಇವರಲ್ಲಿ ನೋಡಬಹುದು. ಈ ರೀತಿ ದೇವಸ್ಥಾನದಲ್ಲಿ ಒಂದು ವೇಳೆ ಜಾತ್ರೆನೋ ರಥೋತ್ಸವ ಅಂದ್ರೆ ಗೊತ್ತಲ್ಲ, ರಥದಲ್ಲಿ ದೇವರನ್ನ ಮೆರವಣಿಗೆ ಮಾಡ್ತಾರಲ್ವಾ, ಆ ರೀತಿ ಕಾರ್ಯಕ್ರಮಗಳಾದಾಗ ಮುಸಲ್ಮಾನರ ಒಂದು ಮನೆತನದ ಹಿರಿಯ ವ್ಯಕ್ತಿ ಯಾರಿರ್ತಾರೋ ಅವರನ್ನ ಏನ್ ಮಾಡ್ತಾ ಇದ್ದಾರೆ, ಫಸ್ಟ್ ಕರೆದು ಅವ್ರಿಗೆ ಏನ್ ಮಾಡ್ತಾ ಇದ್ರಂತೆ, ಪ್ರಸಾದವನ್ನ ಕೊಡ್ತಾ ಇದ್ರು. ಆದ ಇಂದಿಗೂ ಸಹ ಕೆಲವೊಂದು ಪ್ರದೇಶಗಳಲ್ಲಿ ಈ ಸಂಪ್ರದಾಯ ಅಂದ್ರೆ ಟ್ರೆಡಿಷನ್ ಅಂತ ನಾವೇನ್ ಕರಿತೀವಿ, ಆ ಸಂಪ್ರದಾಯ ಇವತ್ತಿಗೂ ಸಹ ಏನ್ ಮಾಡಿದೆ, ಮುಂದುವರ್ಕೊಂಡು ಬಂದಿದೆ. ಜೊತೆಗೆ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡ್ತಾರೆ, ನನ್ನದೇ ಹುಟ್ಟೂರು. ಇಲ್ಲಿ ನನ್ನದೇ, ಇಲ್ಲಿ ನನ್ನ ಅಂದ್ರೆ ಯಾರು, ನಾನು ಅಂದ್ರೆ ಯಾರು, ಲೇಖಕ ಬಾಗಲೋಡಿ ದೇವರಾಯ. ಬಾಗಲೋಡಿ ದೇವರಾಯರು ಇರ್ತಕ್ಕಂತಹ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ವಸತಿ ಅಂದ್ರೆ ಮನೆ, ಮನೆ ವಸತಿ ಅಂದ್ರೆ ಮನೆ, ಊರು ಹಳ್ಳಿ ಅಂದ್ರೆ ವಿಲೇಜ್. ಒಂದು ಮನೆ ಇದೆಯಂತೆ, ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಮುಸಲ್ಮಾನರು ಆಚರಣೆ ಮಾಡ್ತಕ್ಕಂತಹ ಒಂದು ಜಾತ್ರೆಯ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂತಹ ಒಂದು ಪ್ರಮುಖ ಹಬ್ಬ ಯಾವುದು ಅಂತ ಹೇಳಿದ್ರೆ ಅದು ಉರ್ಸ್. ಎಷ್ಟು ದಿನಗಳ ಕಾಲ ನಡೆಯುತ್ತೆ ಉರ್ಸ್? ನನಗೆ ಗೊತ್ತಿದ್ದಂಗೆ ಒಂದು ವಾರನೋ 15 ಡೇಸ್ ಆ ಥರ ನಡೆಯುತ್ತೆ. ಅಲ್ಲೂ ನಾವು ಯಾವ ರೀತಿ ಕರ್ಗ ಮಹೋತ್ಸವನ ಮಾಡ್ತಿರಲ್ವಾ, ಅದೇ ರೀತಿ ಅವ್ರಿಗೆ ಉರ್ಸು. ಅಲ್ಲಿನೂ ನಾವೇನಿಲ್ಲಿ ಆಟ ಆಡೋ ಸಾಮಾನುಗಳು, ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು, ಹೂವುಗಳು ಎಲ್ಲ ನಾವೇನೇನೆಲ್ಲ ನೋಡ್ತೀವಿ, ತಿಂಡಿಗಳು, ಅದೇ ರೀತಿ ಉರ್ಸಲ್ಲೂ ಸಹ ನಾವು ಯಾವುದೇ ಜಾತ್ರೆ ಮಾಡ್ತಿರೋ ಅವ್ರಿಗೆ ಅದು ಉರ್ಸು. ಆ ರೀತಿ ಮಾಡ್ತಕ್ಕಂಥದ್ದು. ನಾವು ಯಾವ ರೀತಿ ದೇವಸ್ಥಾನಗಳಿಗೆಲ್ಲ ಹೋಗಿ ದೀಪಗಳು ಮಾಡಿ ದೇವರಿಗೆಲ್ಲ ಪೂಜೆ ಮಾಡ್ತೀವೋ ಅದೇ ರೀತಿ ಅವರು ಉಪವಾಸ ಇಟ್ಕೊಂಡು ಮಸೀದಿಗೆ ಹೋಗಿ ಅಲ್ಲಿ ಏನ್ ಮಾಡ್ತಾರೆ, ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ. ಅಲ್ಲಿ ಇವರು ಏನು ಉರ್ಸ್ ಅಂತಕ್ಕಂಥ ಧಾರ್ಮಿಕ ಉತ್ಸವವನ್ನು ನಡೆಸ್ತಾ ಇದ್ರು, ಅಲ್ಲಿ ಮುಸಲ್ಮಾನರ ಒಬ್ಬ ಪ್ರತಿನಿಧಿ ಇದ್ದೇ, ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ. ಇವರು ರಥೋತ್ಸವ ಮಾಡ್ಬೇಕಾದ್ರೆ ಮುಸಲ್ಮಾನರ ಮನೆತನದ ಒಬ್ಬ ಪ್ರಮುಖ ವ್ಯಕ್ತಿ ಇರ್ತಾ ಇದ್ರು. ಅದೇ ರೀತಿ ಮುಸಲ್ಮಾನರು ಉರ್ಸ್ ಮಾಡ್ಬೇಕಾದ್ರೆ ಹಿಂದೂಗಳ ಮನೆತನದ ಅಂದ್ರೆ ದೇವರಾಯರ ಮನೆತನದ ಒಬ್ಬ ಪ್ರಮುಖ ವ್ಯಕ್ತಿ ಅಲ್ಲಿ ಇರ್ತಾ ಇದ್ರು. ಏನ್ ಪುನಿ ಸ್ಟ್ಯಾಂಡ್ ಅಪ್. ಮುಸಲ್ಮಾನರ ಧಾರ್ಮಿಕ ಉತ್ಸವದ ಹೆಸರೇನು? ಇದು ಹಿಂದೂಗಳು ಯಾವ ರೀತಿಯಂತ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರು, ಹಿಂದೂಗಳು ಆಚರಣೆ ಮಾಡ್ತಕ್ಕಂತಹ ಯಾವ ಒಂದು ಹಬ್ಬ ಸಮಯದಲ್ಲಿ ಮುಸಲ್ಮಾನರ ವ್ಯಕ್ತಿಗೆ ಪ್ರಸಾದವನ್ನು ನೀಡ್ತಾ ಇದ್ರು? ಮಗದ ಸಾಹೇಬ್ ಅಂದ್ರೆ ಯಾರು? ಅಬ್ದುಲ್ ರಹೀಂ ಖಾನ್. ಅಬ್ದುಲ್ ರಹೀಂ ಖಾನ್ ಮಗವನ್ನು ಮುಟ್ಟದ ಎಷ್ಟು ವರ್ಷ ಆಗಿತ್ತು? 20 ವಸತಿ ಅಂದ್ರೆ ಏನು? ಆಮೇಲೆ ಇದು ಮಸೀದಿ ಯಾರು ಆರಾಧನೆ ಮಾಡ್ತಕ್ಕಂಥ ಸ್ಥಳ? ಯಾರು ಕೇಳಿದೆ? ನೀವೆಲ್ಲ ಪುನೀತ ಲಿಖಿತ ನಿನ್ನ ಹೆಸರು? ಗಮನ ಇಲ್ಲಿರ್ಲಿ, ಸಿಡಾಮ್. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಪೇಜ್. ಹಾಗೆಯೇ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿಗಳ ಮರುದಿನ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು, ಕುಶಲೋಪಚಾರ ಮಾತನಾಡುವುದು, ನಾವು ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜ್ಯಗಳನ್ನು ವಿತರಣೆ ಮಾಡುವ ಸಂಪ್ರದಾಯವಿತ್ತು. ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡುಕೊಟ್ಟಿದ್ದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು. ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು, ಕಲ್ಲು ಸಕ್ಕರೆ ಹರಳನ್ನು ಕೊಡಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ. ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟಿದ್ದರು. ಏನಾಗುತ್ತೆ, ಇವ್ರ ಮನೇಲಿ ಹಬ್ಬ ಆದಾಗ ಅವ್ರು ಹೋಗೋದು, ಅವ್ರ ಮನೇಲಿ ಹಬ್ಬ ಆದಾಗ ಇವ್ರು ಬರೋದು ಸಂಪ್ರದಾಯ ಅಲ್ವಾ? ಅದೇ ರೀತಿ ದೇವರಾಯರ ಮನೆ ಏನೋ ಗಣೇಶ ಹಬ್ಬ ನಾವು ಮಾಡಿದ್ರೆ ಅಥವಾ ಕೃಷ್ಣ ಜನ್ಮಾಷ್ಟಮಿಯನ್ನ ಮಾಡಿದ್ರೆ ಏನಾಗ್ತಾ ಇದ್ರು, ಮುಸಲ್ಮಾನ ಪ್ರತಿನಿಧಿಗಳು ಇವ್ರ ಮನೆಗೆ ಬರ್ತಾ ಇದ್ರು. ಮನೆಗೆ ಬಂದಾಗ ಒಬ್ರಿಗೊಬ್ರು ಮಾತಾಡ್ಕೊಂಡು ಯೋಗಕ್ಷೇಮವನ್ನ ವಿಚಾರಿಸ್ಕೊಂಡು ಇರ್ತಾ ಇದ್ರು. ಅದೆಲ್ಲ ಆದ್ಮೇಲೆ ಹಬ್ಬಕ್ಕೆ ಅಂತ ಮಾಡಿರ್ತಕ್ಕಂತಹ ಊಟವನ್ನ ತಿಂತಾ ಇದ್ರು. ಒಂದು ಬಾರಿ ರಾಯರು ಅಂದ್ರೆ ಯಾರು? ದೇವರಾಯರು. ಬಾಗಲೋಡಿ ದೇವರಾಯರ ಮನೆಯಲ್ಲಿ ಅವರ ಹೆಂಡತಿಗೆ ಹುಷಾರಿರೋದಿಲ್ಲ. ಆದ ಕಾರಣ ಅವ್ರು ಏನ್ ಮಾಡಿ ಏನು ಪ್ರಸಾದವನ್ನ ತಯಾರು ಮಾಡಿರೋದಿಲ್ಲ. ಆದ್ರೆ ಯಾವಾಗ ಮುಸಲ್ಮಾನ ಪ್ರತಿನಿಧಿಗಳು ಇವರ ಮನೆಗೆ ಬರೋದು ಸಂಪ್ರದಾಯ ಆಗಿರುತ್ತೋ ಆ ಸಂಪ್ರದಾಯದಂತೆ ಅವ್ರ ಮನೆಗೆ ಬರ್ತಾರೆ. ಬಂದಾಗ ಕೊಡೋದಕ್ಕೆ ಪ್ರಸಾದ ಏನು ಇಲ್ಲದೆ ಇರುವಾಗ ಏನ್ ಮಾಡ್ತಾರೆ, ಅವ್ರು ಹೋಗಿ ಅಂಗಡಿಯಿಂದ ಮಿಠಾಯಿಯನ್ನು, ಸಿಹಿಯನ್ನು ತಗೊಂಡ್ಬಂದು ಕೊಡ್ತಾರೆ. ಆಗ
ಬರೋದು, ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಪ್ರಸಾದವನ್ನು ಸ್ವೀಕರಣೆ ಮಾಡೋದು ಹಿಂದಿನಿಂದ ಬಂದಿರತಕ್ಕಂತಹ ಒಂದು ಸಂಪ್ರದಾಯ. ಅದನ್ನ ನಾವು ಈಗಲೂ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಅಂಗಡಿಯಲ್ಲಿ ತಗೊಂಡು ತಿನ್ನೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ವಾ? ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ, ಕಾಯಿಲೆ ಇದ್ರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಇರ್ತಕ್ಕಂಥ ಸಕ್ಕರೆಯನ್ನು ಅಥವಾ ಬೆಲ್ಲವನ್ನು ಕೊಡಿ, ಅಷ್ಟೇ ಸಾಕು. ಅದನ್ನೇ ನಾವೇನ್ ಮಾಡ್ತೀವಿ, ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡ್ತೀವಿ. ಯಾಕೆ ಸಕ್ಕರೆ ಅಥವಾ ಬೆಲ್ಲವನ್ನು ಕೊಡ್ತಾರೆ? ಅದನ್ನು ಸ್ವೀಟ್ ಅಲ್ವಾ, ಅಷ್ಟೇ ಕೊಟ್ರೆ ಸಾಕು ಅಂತ ಹೇಳಿ ಅವರು ಹೇಳ್ತಾರೆ. ಯಾರು ಹೇಳ್ತಾರೆ? ಬಾಬಲೋಡಿ ದೇವರಾಯರಿಗೆ ಹೇಳ್ತಾರೆ. ಅದು ಹೇಗೆ ಇರಲಿ, ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು. ಅನಿಷ್ಟ, ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಕೊರಳಿಗೆ ಹಗ್ಗ. ರೋಹನ್ ಎಲ್ಲಿ ನೋಡ್ತಾ ಇದ್ದೆ ಎಂಬುದು ಆತನ ನಿರಾಶೆ ರೋಷಗಳ ಉದ್ಗಾರವಾಗಿತ್ತು. ನಿನ್ನದ ಬುಕ್ಕಿಲ್ಲ ನೋಡು. ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಅಂತ ಹೇಳಿ ಕರಿತಾ ಇದ್ರಲ್ಲ ಎಲ್ಲಾರು, ಆದ್ರೆ ಈಗ ಅವನಿಗೆ ಮಗ್ಗದ ಸಾಹೇಬ ಅಂತ ಹೇಳಿ ಕರೆದ್ರೆ ತುಂಬಾ ಕೋಪ ಬರ್ತಾ ಇತ್ತಂತೆ. ಆ ಮಗ್ಗದ ಸಾಹೇಬ, ಮಗ್ಗದ ಹೆಸರೆತ್ತಬೇಡಿ ನೀವು, ಅನಿಷ್ಟ ಆಗಿ. ಅನಿಷ್ಟ ಅಂದ್ರೆ ಗೊತ್ತಲ್ಲ, ಮನೆ ಬೈತಾ ಇರ್ತಾರ ಒಂದೊಂದ್ಸರಿ, ಏನ್ ನೀನು ಅನಿಷ್ಟ ಊಟಂಗೆ ಉಗ್ಬಿಡಿದ್ಯಾ, ಇಲ್ಲಾಂದ್ರೆ ಏನೋ ನಮ್ಮ ಮನೆಗೆ ಅನಿಷ್ಟ ಬಂದ್ಬಿಟ್ಟಿದೆ ಅಂದ್ರೆ ಏನೋ ಒಂದು ರೀತಿಯಾದಂತಹ ಕೆಟ್ಟದಾಗಿರ್ತಕ್ಕಂಥ ಒಂದು ಭಾವನೆ ಅಂತ ಹೇಳಿ ಅಂತ ಇರ್ತಾರಲ್ವಾ. ಅದಕ್ಕೆ ಅನಿಷ್ಟ, ಆ ಮಗ್ಗ ಅಂತಕ್ಕಂಥದ್ದು ಒಂದು ಅನಿಷ್ಟ ಇದ್ದಂಗೆ ಅದ್ರ ಹೆಸರನ್ನ ಹೇಳ್ಬೇಡಿ ನನ್ನ ಮುಂದೆ ಅಂತ ಹೇಳಿ ಹೇಳ್ತಾರೆ. ಮಗ್ಗವಲ್ಲ ಕೊರಳಿಗೆ ಹಗ್ಗ, ಅದು ಮಗ್ಗ ಅಲ್ಲ, ಹಗ್ಗ. ಹಗ್ಗ ಕೊರಳಿಗೆ ಹಗ್ಗ. ಕೊರಳು ಅಂದ್ರೆ ಏನು? ಆ ಬಟ್ಟೆ ಅಲ್ಲ, ಅದು ನಮ್ಮ ಕೊರಳಿಗೆ ಕಟ್ಕೊಬೇಕಾಗಿರ್ತಕ್ಕಂಥ ಹಗ್ಗ ಇದ್ದಾಗೆ. ಹಗ್ಗವನ್ನ ಕೊರಳಿಗೆ ಕೊಟ್ಕೊಂಡ್ರೆ ಏನಾಗ್ತಾರೆ? ಸತ್ತೋಗ್ತಾರೆ. ಈ ಮಗ್ಗದಿಂದ ಇವತ್ತು ನನಗೆ ಆ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಅದರ ಅರ್ಥ. ಆ ಮಾತಲ್ಲಿ ಅವನಿಗೆ ಮಗ್ಗದ ಬಗ್ಗೆ ಇರ್ತಕ್ಕಂತಹ ನಿರಾಶೆ ಅಂತಂದ್ರೆ ಬೇಸರ, ಕೋಪ ಅಂತಕ್ಕಂಥದ್ದು ವ್ಯಕ್ತ ಆಗ್ತಾ ಇದೆ. ಅದು ಹೇಗೆ? ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಹಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು. ಅವೇನು ನಿಜಕ್ಕೂ ನಿಕೃಷ್ಟ ವಸ್ತುಗಳು. ಒಂದು ವರ್ಷದೊಳಗೆ ಕಳೆಬರಾಗಳಾಗಿ ಹರಕು ಚಿಂದಿಯಾಗುವುದು. ಬಣ್ಣವೋ ಒಂದೇ ತಿಂಗಳಲ್ಲಿ ವಿವರಣವಾಗಿ ಎರಡೇ ತಿಂಗಳಲ್ಲಿ ಮಾಯವಾಗುವುದು. ಆದರೇನು, ಬಹು ಹಗ್ಗ. ಜನರಿಗೆ ಬೇಕಾದುದು ಹಗ್ಗದ ವಸ್ತು. ಗುಣವನ್ನು ಯಾರು ಕೇಳುತ್ತಾರೆ? ಹಗ್ಗದ ಮಾಲಿನದೇ ಆಧಿಪತ್ಯವಾಯಿತು. ಮಗ್ಗದವರು ಭಿಕಾರಿಗಳಾದರು. ಅವರ ಅನ್ನಕ್ಕೆ ಸಂಚಕಾರವಾಯಿತು. ಯಾಕೆ ಅವನಿಗೆ ಮಗ್ಗದ ಬಗ್ಗೆ ಕೋಪ ಇದೆ? ಯಾಕೆ ಅದು ಮಗ್ಗ ಅಲ್ಲ, ನಾನು ಕತ್ತಿಗಾಕೊಳ್ಬೇಕಾಗಿರೋ ಕೊರಳಿಗೆ ಹಗ್ಗ ಅಂತ ಹೇಳಿ ಅಂತ ಹೇಳ್ತಾರೆ ಅಂದ್ರೆ, ಈ ಅಬ್ದುಲ್ ರಹೀಂ ಸಾಹೇಬ್ ಏನಿದ್ದಾರೆ, ಅವರ ಅಜ್ಜನ ಕಾಲದಲ್ಲಿ ಅಂದ್ರೆ ಅವರ ತಂದೆಯ ಅಪ್ಪ ಅವರ ಕಾಲದಲ್ಲಿ ಏನಾಗಿರುತ್ತೆ, ಬ್ರಿಟಿಷರು ಹಗ್ಗದ ವಿಲಾಯಿತಿ ಅಂದ್ರೆ ವಿದೇಶದಿಂದ ಏನ್ ಮಾಡ್ತಾರೆ, ಕಡಿಮೆ ಬೆಲೆಗೆ ಬಟ್ಟೆಗಳನ್ನ ಏನ್ ಮಾಡ್ತಾರೆ, ನಮ್ಮ ದೇಶಕ್ಕೆ ತಗೊಂಡ್ ಬರ್ತಾರೆ ಅಲ್ವಾ. ತಗೊಂಡ್ ಬಂದಾಗ ಏನಾಗಿರುತ್ತೆ, ಅವು ಬಾಳಿಕೆಯಲ್ಲಿ ಗುಣಮಟ್ಟದಲ್ಲಿ ಅಷ್ಟೊಂದು ಬಾಳಿಕೆ ಬರ್ತಕ್ಕಂತಹ ಬಟ್ಟೆಗಳು ಅವಾಗಿರ್ಲಿಲ್ಲ. ಜೊತೆಗೆ ಒಂದೇ ವರ್ಷದಲ್ಲಿ ಆ ಬಟ್ಟೆಗಳನ್ನ ನಾವು ಕೊಂಡ್ಕೊಂಡು ಹಾಕೊಂಡು ಒಂದೇ ವರ್ಷದಲ್ಲಿ ಏನಾಗ್ತಾ ಇತ್ತಂತೆ, ಅವೆಲ್ಲ ಹರಿದು ಚಿಂದಿ ಆಗ್ತಾ ಇತ್ತಂತೆ. ಜೊತೆಗೆ ಅದಕ್ಕೆ ಇರ್ತಕ್ಕಂಥ ಬಣ್ಣ, ಕಲರ್ ಏನಾಗ್ತಾ ಇತ್ತು, ಈಗ ನೋಡ್ತೀನಲ್ಲ ನಾವು ಕೆಲವೊಂದು ಬಟ್ಟೆಗಳನ್ನ ನೀರಲ್ಲಿ ಅದ್ದಾಗ ಯಾವ ರೀತಿ ಕಲರ್ ಹೋಗುತ್ತೆ ಅಂತ ಹೇಳಿ, ಅದ್ರ ಕ್ವಾಲಿಟಿ ಏನಾಗಿರುತ್ತೆ ಆಗ ಕಡಿಮೆ ಇರುತ್ತೆ ಅಂತ ಹೇಳಿ. ಆ ರೀತಿ ತಿಂಗಳಲ್ಲಿ ವಿವರಣವಾಗಿ, ವರ್ಣ ಅಂದ್ರೆ ಏನು, ಬಣ್ಣ, ವಿವರಣ ಅಂದ್ರೆ ಬಣ್ಣ ಇಲ್ಲದೆ ಇರ್ತಕ್ಕಂತಹ ಬಟ್ಟೆಗಳಾಗಿ ಆ ಬಣ್ಣನೇ ಏನಾಗ್ತಾ ಇತ್ತಂತೆ, ಮಾಯ ಆಗಿ ಹೋಗ್ತಾ ಇತ್ತಂತೆ. ಆದ್ರೆ ಜನರು ಬಟ್ಟೆಯ ಒಂದು ಕ್ವಾಲಿಟಿಯನ್ನ ನೋಡ್ತಾ ಇರ್ಲಿಲ್ಲಂತೆ. ಏನನ್ನ ನೋಡ್ತಾ ಇದ್ರು ಅವರು, ಕಡಿಮೆ ಬೆಲೆಗೆ ಯಾವ ಬಟ್ಟೆ ಸಿಗುತ್ತೋ ಅದನ್ನ ನೋಡಿ ಏನ್ ಮಾಡ್ತಾ ಇದ್ರಂತೆ, ತಗೊಳ್ತಾ ಇದ್ರು. ಯಾವಾಗ ಬ್ರಿಟಿಷರು ಆ ಬಟ್ಟೆಗಳನ್ನ ನಮ್ಮ ಭಾರತ ದೇಶಕ್ಕೆ ತಗೊಂಡ್ ಬಂದ್ರು, ಆಗ ನಮ್ಮ ಭಾರತ ದೇಶದಲ್ಲಿ ಗುಡಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಿ ನೇಯ್ಗೆ ಮಾಡಿ ತಯಾರು ಮಾಡ್ತಕ್ಕಂತಹ ಮಗ್ಗದ ಬಟ್ಟೆಗಳನ್ನ ಯಾರು ತಗೊಳ್ಳೋದಕ್ಕೆ ಮುಂದಾಗಲಿಲ್ಲ. ಆಗ ಕಾಮನ್ ಆಗಿ ಏನಾಗ್ತಾರೆ, ಅವರು ಲಾಸ್ ಆಗ್ತಾರೆ. ಅವ್ರ ಬಟ್ಟೆಗಳನ್ನ ಯಾರು ಕೊಂಡ್ಕೊಂಡಿಲ್ಲ ಅಂದ್ರೆ ಅವ್ರ ಕೆಲಸ ನಡೆಯುತ್ತಾ ಅಲ್ಲಿ ನಡೆಯಲ್ಲ. ಆಗ ಏನಾಗುತ್ತೆ, ಇವರಿಗೆ ಮಗ್ಗದ ಬಗ್ಗೆ ನಿರಾಶೆಯ ಭಾವ ಅನ್ನೋದು ಇವರಿಗೆ ಮೂಡುತ್ತೆ. ಕೆಲಸ ನಡೀಲಿಲ್ಲ ಅಂತಂದ್ರೆ ಅವ್ರು ತಿನ್ನೋದಕ್ಕೆ ಊಟ ಏನಾಗಲ್ಲ, ಆಗ ಸಿಗಲ್ಲ. ಆಗ ಭಿಕಾರಿಗಳಾಗ್ತಾರೆ. ತಿನ್ನೋ ಊಟಕ್ಕೂ ಸಹ ಅವ್ರಿಗೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಪಾಪ ಅಬ್ದುಲ್ ರಹೀಮನ ಗತಿ. ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ, ವಿಶಾಲವಾದ ತೋಟ, ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಬಲೆಗಳಿಂದ ಆಚ್ಛಾದಿತವಾಗಿದೆ. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ. ಆ ಪಾಪ ಅವನ ಮನೆಯಲ್ಲಿ ಏನೋ ಒಂದು ಗತಿ ಬಂದಿದೆ ಅಂತಂದ್ರೆ, ಅವರ ಒಂದು ಅಜ್ಜನ ಕಾಲದಲ್ಲಿ ಕಟ್ಟಿರ್ತಕ್ಕಂತಹ ಹಳೆಯ ಕಾಲದ ದೊಡ್ಡದಾಗಿರ್ತಕ್ಕಂಥ ಮನೆ ಇದೆ, ತುಂಬಾ ವಿಶಾಲವಾಗಿರ್ತಕ್ಕಂಥ ತೋಟ ಇದೆ. ಆದರೆ
ಮಗ್ಗ, ಅಲ್ಲಿ ಏನು ಪಿಕ್ಚರಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಅದು ಮಗ್ಗ ದಾರವನ್ನು ಹಾಕ್ಕೊಂಡು ಸೀರೆಗಳನ್ನೆಲ್ಲ ನೇಯ್ಗೆ ಮಾಡ್ತಾರಲ್ವಾ, ಅದು ಆ ಒಂದು ಮಿಷಿನ್ಸ್ ಏನಿದೆಯೋ ಅವೆಲ್ಲ ಧೂಳು ತುಂಬಿಕೊಂಡು ಜೇಡನ ಒಂದು ಬಲೆಗಳಿಂದ ಏನಾಗಿದೆ ಅದನ್ನು ಧೂಳು ತುಂಬಿಕೊಂಡು ಇದೆ. ಜೊತೆಗೆ ಅವ್ರ ಮನೆಯಲ್ಲಿ ತಿನ್ನೋದು ಊಟನೂ ಸಹ ಇದೆಯೋ ಇಲ್ವೋ ಅಂತ ಹೇಳಿ ಪರಿಸ್ಥಿತಿ ಅವರ ಮನೆಯಲ್ಲಿ ನಿರ್ಮಾಣ ಆಗಿದೆ. ಈಗ ಅವನಿಗೆ ಒಂದೇ ಹಠ, ಒಂದೇ ವ್ರತ. ಅವನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಎಂದು. ಅಂತೆಯೇ 2 ಮಕ್ಕಳು ವಿಧೇಯರಾಗಿ ಅವನ ಅಭಿಷ್ಟವನ್ನು ನೆರವೇರಿಸಿದರು. ಒಬ್ಬ ಸರಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಇನ್ನೊಬ್ಬ ಪೋಸ್ಟ್ ಮಾಸ್ಟರನಾದ. ಆದರೆ ಕೊನೆಯ ಮಗ ಕರೀಂನಿಂದ ಬಹಳ ನಿರಾಸೆ ಉಂಟಾಯಿತು. ಕರೀಂ ಆಟದಲ್ಲೂ ಪಾಠದಲ್ಲೂ ಬಹು ಚುರುಕು, ಬುದ್ಧಿವಂತ, ಹಸನ್ಮುಖಿ, ಎಲ್ಲರಿಗೂ ಬೇಕಾದವನು. ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗ್ಗದಲ್ಲಿ ಬಹಳ ಅಭಿರುಚಿ. ಮನೆಯಲ್ಲಾದರೂ ಮಗ್ಗವನ್ನು ಮುಟ್ಟಲು ತಂದೆ ಬಿಡುತ್ತಿರಲಿಲ್ಲ. ಆದರೆ ಮಗನ ಗ್ರಹಚಾರ ಏನು? ಶಾಲೆಯಲ್ಲಿಯೇ ಮಗ್ಗ ಉದ್ಭವಿಸಬೇಕೇ? ಏನಾಗುತ್ತೆ, ತಂದೆ ಈಗ ಈ ರೀತಿ ಯಾವಾಗ ಮಗ್ಗದ ಬಗ್ಗೆ ಆಸಕ್ತಿ ಹೊರಟೋಯ್ತಾ ಅವಾಗ ಬಿಟ್ಬಿಟ್ಟ. ಅಟ್ಲೀಸ್ಟ್ ನಾನಾದ್ರೂ ಈ ರೀತಿ ಆದ್ರೆ ಅವ್ರಿಗೆ ಇರ್ತಕ್ಕಂತಹ ಎಷ್ಟು ಜನ ಮಕ್ಕಳು? 3 ಗಂಡು ಮಕ್ಕಳು. ಅವ್ರನ್ನ ಯಾವ್ದಾದ್ರು ಒಂದು ಕೆಲಸಕ್ಕೆ ಸೇರಿಸ್ಬೇಕು, ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಹೇಳಿ ಅವ್ರ ತಂದೆಗೆ ಆಸೆ ಇದೆ. ಅದರಂತೆ ಏನ್ ಮಾಡ್ತಾರೆ, 2 ಮಕ್ಕಳು ಏನಾಗ್ತಾರೆ, ಅವರ ತಂದೆಯ ಅಭಿಷ್ಟೆ ಅಂತಂದ್ರೆ ಬಯಕೆ, ಆಸೆ ಅಂತ. ಅವರ ತಂದೆಯ ಆಸೆ ಅಂತ ಏನ್ ಮಾಡ್ತಾರೆ, ಸರ್ಕಾರಿ ಕೆಲಸವನ್ನ ತಗೊಳ್ತಾರೆ. ಒಬ್ಬರು ಏನಾಗ್ತಾರೆ, ಮೊದಲನೇ ಮಗ ಪೋಸ್ಟ್ಮನ್ ಆಗ್ತಾನೆ, ಇನ್ನೊಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನ ಆಗ್ತಾನೆ. ಗುಮಾಸ್ತ ಅಂದ್ರೆ ಏನು? ಕ್ಲರ್ಕ್ ಅಂತ ನಾವೇನ್ ಕರಿತೀವಲ್ವಾ, ಕ್ಲರ್ಕ್ ಅಂತ ಕರೀತಾರಲ್ವಾ. ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್ ಕ್ಲರ್ಕ್, ಕಾಲಪುನ ಅಂತ ಹೇಳಿ ಕರೀತಾರೆ, ಗುಮಾಸ್ತ ಅಂತ ಹೇಳಿ ಕರೀತಾರೆ, ಕ್ಲರ್ಕ್ ಅಂತ ಹೇಳಿ ಕರೀತಾರೆ. ಆ ಒಂದು ಕೆಲಸಕ್ಕೆ 2 ಸೇರ್ತಾರೆ. ಆದ್ರೆ ಕೊನೆ ಮಗ ಇದಾನಲ್ಲ, ಅವನ ಹೆಸರೇನು? ಈ ಕರೀಂ ಇದಾನಲ್ವಾ, ಅವನಿಗೆ ಆಡೋದ್ರಲ್ಲೂ ಫೇಮಸ್, ಆಟ ಆಡೋದ್ರಲ್ಲೂ ಫೇಮಸ್, ಓದೋದ್ರಲ್ಲೂ ತುಂಬಾ ಬುದ್ಧಿವಂತ. ಆದ್ರೆ ಅವನಿಗೆ ಏನು ಅಂತಂದ್ರೆ, ಈ ಮಗ್ಗ ಇದೆಯಲ್ಲ, ಅವರಪ್ಪ ಅವ್ರ ತಾತನ ಕಾಲದಲ್ಲಿ ಮಾಡ್ತಾ ಇದ್ರಲ್ಲ ಮಗ್ಗ, ಅದ್ರ ಬಗ್ಗೆ ಅವನಿಗೆ ಏನಾಗಿರುತ್ತೆ, ಹೆಚ್ಚು ಆಸಕ್ತಿ ಇರುತ್ತೆ. ನೋಡಿ, ಇವಾಗ ತಂದೆ ತಾಯಿಗಳಿಗೆ 2-3 ಮಕ್ಕಳಿದ್ರೆ ಒಬ್ರು ಬೇರೆ ದಾರಿಯಲ್ಲಿ ಹೋಗ್ತಾರೆ, ಇನ್ನೊಬ್ರು ಅವ್ರ ತಂದೆ ತಾಯಿ. ಫಾರ್ ಎಕ್ಸಾಂಪಲ್, ಡಾಕ್ಟರ್ ಆಗಿದ್ರೆ ನಾನು ತಂದೆ ತರ ಡಾಕ್ಟರ್ ಆಗಬೇಕು, ನಮ್ಮ ತಾಯಿ ತರ ಟೀಚರ್ ಆಗಬೇಕು, ಏನೋ ಒಂದು ಆಸೆ ಇರುತ್ತಲ್ಲ. ಅದೇ ರೀತಿ ಕರೀಂಗೆ ಏನಾಗುತ್ತೆ ಅಂದ್ರೆ, ಅವರ ತಂದೆ ಏನು ಮಗ್ಗದ ಒಂದು ಕೆಲಸವನ್ನ ಮಾಡ್ತಾ ಇದ್ರು, ಅವ್ರ ಪೂರ್ವಜರು ಮಾಡ್ತಾ ಇದ್ರು, ಆ ಒಂದು ಕೆಲಸದ ಬಗ್ಗೆ ಅವನಿಗೆ ಏನಾಗುತ್ತೆ, ಆಸಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಆದ್ರಿಂದ ತಂದೆಗೆ ಇಷ್ಟ ಇಲ್ಲ, ಮಗ್ಗದ ಹೆಸರೆತ್ತಿದ್ರೆ ಅವ್ರಿಗೆ ಆಗಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇವನು ಏನ್ ಮಾಡ್ತಾನೆ, ಸ್ಕೂಲಲ್ಲಿ ಓದ್ಬೇಕಾದ್ರೆ ಶಾಲೆಯಲ್ಲಿಯೇ ಏನಾಗುತ್ತೆ, ಮಗ್ಗದ ಒಂದು ಟಾಪಿಕ್ ಸ್ಕೂಲಲ್ಲಿ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಇಲ್ಲಿ ಆಕ್ಟಿವಿಟೀಸ್ ನಡೆಯುತ್ತೆ, ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳನ್ನ ಕೊಡ್ತಾರೆ, ಡ್ರಾಯಿಂಗ್ ಮಾಡೋದು, ಕೊಲಾಜ್ ವರ್ಕ್ ಮಾಡೋದು, ಆ ರೀತಿ ಎಲ್ಲ. ನೆಕ್ಸ್ಟ್ ಇಯರ್ ಇಂದ ನ್ಯೂ ಎಜುಕೇಶನ್ ಪಾಲಿಸಿ ಬರ್ತಾ ಇದೆ. ಆ ಪಾಲಿಸಿಯಲ್ಲಿ ನೀವು ಓದೋದಕ್ಕಿಂತ ಮಾಡುವಂಥ ಕೆಲಸನೇ ಹೆಚ್ಚಾಗಿರುತ್ತೆ. ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲ ಸ್ಟಿಚಿಂಗು, ಏನೋ ಎಂಬ್ರಾಯ್ಡಿಂಗ್ ವರ್ಕ್ ಮಾಡೋದು, ಆ ರೀತಿ ಎಲ್ಲ ಹೇಳ್ಕೊಡ್ತಾರಲ್ಲ. ಫ್ಲವರ್ಸ್, ಒಂದು ವೇಸ್ಟ್ ಬಟ್ಟೆಯಲ್ಲಿ ಯಾವ ರೀತಿ ಫ್ಲವರ್ಸ್ ಅನ್ನ ಹಾಕ್ಬೋದು, ಆ ರೀತಿಯಾದಂಥ ಅದೇ ರೀತಿ ಅಲ್ಲೂ ಸಹ ಏನು ಮಾಡ್ತಾರೆ, ಒಂದು ರೀತಿಯಾದಂತಹ ಶಿಕ್ಷಣವನ್ನು ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ಮಗ್ಗದ ಒಂದು ಕೆಲಸವೂ ಸಹ ಏನಾಗುತ್ತೆ, ಸ್ಕೂಲ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು. ಯಾರ ಪ್ರೇರಣೆಯಿಂದ? ಯಾರು ಮಹಾತ್ಮ ಗಾಂಧಿ? ಆಮೇಲೆ ಫ್ರೀಡಮ್ ಯಾವ ದೇಶಕ್ಕೆ? ಭಾರತ. ಅವ್ರು ಮೂಲತಃ ಏನನ್ನ ಓದಿರ್ತಾರೆ ಗಾಂಧೀಜಿಯವರು? ಗಾಂಧೀಜಿಯವರು ಏನನ್ನ ಓದಿರ್ತಾರೆ, ಅಭ್ಯಾಸ ಮಾಡಿರ್ತಾರೆ, ವ್ಯಾಸಂಗ ಮಾಡಿರ್ತಾರೆ? ಕಾನೂನು ಪದವಿಯನ್ನು ಓದಿರ್ತಾರೆ, ಓದಿ ಲಾಯರ್ ಆಗಿರ್ತಾರೆ. ಅವರು ತದನಂತರ ಏನ್ ಮಾಡ್ತಾರೆ, ಭಾರತಕ್ಕೆ ಬಂದು ಭಾರತದಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಕಂಡು ಬ್ರಿಟಿಷರ ವಿರುದ್ಧ ಹೋರಾಡ್ತಕ್ಕಂಥ ಒಂದು ಲೀಡರ್ಶಿಪ್ ಅನ್ನು ಅವ್ರು ಏನ್ ಮಾಡ್ತಾರೆ, ತಗೊಂಡು ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯುವಲ್ಲಿ ಅವರ ಒಂದು ಪಾತ್ರನೂ ಸಹ ಪ್ರಮುಖವಾಗಿರ್ತಕ್ಕಂಥದ್ದು. ಆಗ ಗಾಂಧೀಜಿಯವರು ಇರ್ತಾರೆ. ಗಾಂಧೀಜಿಯವರ ಒಂದು ಇನ್ಸ್ಪಿರೇಷನ್ ಇಂದ ಏನಾಗುತ್ತೆ, ಕೆಲವು ಸ್ಕೂಲ್ಸ್ ಅಲ್ಲಿ ನವೀನ ಶಿಕ್ಷಣ, ನ್ಯೂ ಎಜುಕೇಶನ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು, ಅವರಲ್ಲಿ ಹಸ್ತಕೌಶಲವನ್ನು, ದೇಹಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಕೆಲವರಿಗೆ ಬೆಳಗಿನ ಕೆಲಸ,
ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ ಕೆಲವರಿಗೆ ಕೃಷಿ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದರು. ಏನು ಈ ನವೀನ ಶಿಕ್ಷಣ ಅಂತಂದ್ರೆ, ನವೀನ ಶಿಕ್ಷಣದಲ್ಲಿ ಏನೇನೆಲ್ಲ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ಔದ್ಯೋಗಿಕ ಶಿಕ್ಷಣ. ನವೀನ ಶಿಕ್ಷಣ ಅಂತಕ್ಕಂಥದ್ದು ಒಂದು ಔದ್ಯೋಗಿಕ ಶಿಕ್ಷಣ. ಏನು ಔದ್ಯೋಗಿಕ ಶಿಕ್ಷಣ ಅಂತಂದ್ರೆ, ಈ ಒಂದು ಶಿಕ್ಷಣವನ್ನು ಕಲಿತ್ರೆ ಮುಂದೆ ನಮಗೆ ಯಾವುದೇ ಒಂದು ರೀತಿಯಾದಂತಹ ಕೆಲಸ ಇದರಿಂದ ಸಿಗುತ್ತೆ. ನೀವು ಇದು ಏನು ಮಾಡ್ತೀರಾ, ಮೆಡಿಕಲ್ ಹೋಗ್ತೀರಾ, BSc ಅಗ್ರಿಕಲ್ಚರ್ ಮಾಡ್ತೀರಾ, ಟೀಚಿಂಗ್ ಜಾಬ್ ಹೋಗಿ B.Ed ಟ್ರೈನಿಂಗ್ ಮಾಡ್ತೀರಾ. B.Ed ಟ್ರೈನಿಂಗ್ ಮಾಡಿದ್ರೆ ನೀವೇನಾಗ್ತೀರಾ, ಟೀಚರ್ ಆಗ್ತೀರಾ. MBBS ಮಾಡಿ ಮೆಡಿಕಲ್ 4 ವರ್ಷ 5 ವರ್ಷ ಓದಿದ್ರೆ ನೀವೇನಾಗ್ತೀರಾ, ಡಾಕ್ಟರ್ ಆಗ್ತೀರಾ ಅಲ್ವಾ. ಅದಕ್ಕೆಲ್ಲ ಪೂರ್ವ ತಯಾರಿ ಮಾಡಿದ್ರೆ ಮಾತ್ರನೇ ನಾವು ಸ್ಥಾನಕ್ಕೆ ಹೋಗಕ್ಕಾಗುತ್ತೆ. ಅದೇ ರೀತಿ ಇಲ್ಲಿ ಶಾಲೆಯಲ್ಲಿ ಕೊಡ್ತಕ್ಕಂತಹ ಈ ರೀತಿಯಾದಂತಹ ಶಿಕ್ಷಣಗಳನ್ನ ಕಂಡುಕೊಂಡ್ರೆ ಮುಂದೆ ನಮ್ಗೆ ಏನಾಗುತ್ತೆ, ಆ ಒಂದು ಕ್ಷೇತ್ರದಲ್ಲಿ ನಮಗೆ ಕೆಲಸ ಬಹಳ ಸುಲಭವಾಗಿ ಸಿಗುತ್ತೆ. ಅಲ್ಲಿ ಏನ್ ಮಾಡ್ತಾ ಇದ್ರು, ಹಸ್ತಕೌಶಲ. ಹಸ್ತ ಅಂದ್ರೆ ಏನು, ಕೈಯಿಂದ ಮಾಡ್ತಕ್ಕಂಥ ಕೆಲಸಗಳು ದೇಹಾಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುತ್ತೆ. ಜೊತೆಗೆ ಬಡಗಿಯ ಕೆಲಸ. ಬಡಗಿ ಅಂದ್ರೆ ಯಾರು, ಬಡಗಿ ಅಂದ್ರೆ ಯಾರು, ಕಾರ್ಪೆಂಟರ್ ಅಂತ ವುಡ್ ಐಟಮ್ ಅನ್ನ ಮಾಡ್ತಾರಲ್ವಾ, ಕಾರ್ಪೆಂಟರ್, ಅವರನ್ನ ಏನಂತ ಹೇಳಿ ಕರೀತಾರೆ, ಬಡಗಿ. ಮರದಿಂದ ಮಾಡ್ತಕ್ಕಂಥ ಕೆಲಸಗಳು, ಬೆತ್ತದ ಕುರ್ಚಿ ಕೆಲಸ, ಏನೋ ಕೋಲು ಮರದಿಂದ ಮಾಡ್ತಕ್ಕಂತಹ ಚೇರುಗಳನ್ನು ಮಾಡ್ತಕ್ಕಂತಹ ಕೆಲಸ. ಕೆಲವರು ಯಾರಿಗೆ ಅಗ್ರಿಕಲ್ಚರಲ್ ಇಂಟ್ರೆಸ್ಟ್ ಇದೆಯೋ ಅವರು ಕೃಷಿ ಮಾಡ್ತಕ್ಕಂಥ ಕೆಲಸ, ಕೆಲವರಿಗೆ ಮಗ್ಗದ ಕೆಲಸ. ಈ ರೀತಿಯಾದಂತಹ ನವೀನ ಶಿಕ್ಷಣವನ್ನ ಯಾರು ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಯಾರು, ಮಹಾತ್ಮ ಗಾಂಧಿ. ಹುಡುಗ ಕರೀಂ ಮಗ್ಗದ ಕೆಲಸವನ್ನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟ. ಅವನ ತಂದೆಗೆ ರೋಷ ಉಕ್ಕಿ ಬಂತು. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠೂರವಾಗಿ ಜಗಳವಾಡಿದನು. ಆದರೆ ಹುಡುಗ ಕರೀಂ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲದಿಂದ ಮಾಡಿಬಿಟ್ಟಿದ್ದ. ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಮೇಲಧಿಕಾರಿಗಳಿಗೆ ವರದಿ ಮಾಡಿದ್ದರು. ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರೀಮನಿಗೆ ಒಂದು ಬೆಳ್ಳಿಯ ಪದಕವು, ಒಂದು 100 ರೂಪಾಯಿಯ ಬಹುಮಾನವು ಬಂದು ಬಿಟ್ಟವು. ಆಗ ಏನಾಗುತ್ತೆ, ಕರೀಮನಿಗೆ ಈ ರೀತಿಯಾದಂತಹ ಕೆಲಸ ಮಾಡೋದು, ಮಗ್ಗದ ಕೆಲಸ ಮಾಡೋದು ಯಾರಿಗೆ ಇಷ್ಟ ಇರಲಿಲ್ಲ, ಅಬ್ದುಲ್ ರಹೀಂ ಖಾನ್ ಅಂದ್ರೆ ಅವರ ತಂದೆಗೆ ಇಷ್ಟ ಇರಲಿಲ್ಲ. ಆದ್ರೂ ಕರೀಂ ಏನ್ ಮಾಡ್ತಾನೆ, ಮಗ್ಗದ ಒಂದು ಕೆಲಸವನ್ನ ಯಾವ ರೀತಿ ಮೀನು ನೀರಿನಲ್ಲಿದ್ರೆ ಯಾವ ರೀತಿ ಫ್ರೀಯಾಗಿ ಈಜಾಡುತ್ತೋ ಆ ಮೀನು ಈಸಿಯಾಗಿ ಈಜಾಡುವಂತೆ ಏನ್ ಮಾಡ್ತಾನೆ ಕರೀಂ, ಆ ಒಂದು ಮಗ್ಗದ ಕೆಲಸವನ್ನ ಈಸಿಯಾಗಿ ಕಲಿತಾನೆ. ಯಾಕೆ ಈ ರೀತಿ ಅವನು ಈಸಿಯಾಗಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ, ಇಂಟ್ರೆಸ್ಟ್, ಆಸಕ್ತಿ ಇರುತ್ತೆ. ಜೊತೆಗೆ ಅವರ ಪೂರ್ವಜರು, ಪೂರ್ವಜರು ಏನಿರ್ತಾರೆ ಅವರು ಮುಂಚೆಯಿಂದ ಆ ಕೆಲಸವನ್ನ ಮಾಡ್ಕೊಂಡು ಬಂದಿರ್ತಾರೆ. ಅದ್ರ ಬಗ್ಗೆ ಅವ್ನಿಗೆ ಈಗಾಗಲೇ ಗೊತ್ತಿರುತ್ತಲ್ವಾ, ಅದರಿಂದ ಏನಾಗುತ್ತೆ, ಅವನಿಗೆ ಈ ಕೆಲಸ ಮಾಡೋದು ಈಸಿ ಆಗುತ್ತೆ. ಒಂದ್ ವೇಳೆ ಮೀನನ್ನ ನೀರಿನಿಂದ ತಗೊಂಡು ಬಂದು ಹೊರಗಡೆ ಬಿಟ್ರೆ ಏನಾಗುತ್ತೆ, ಒದ್ದಾಡಿ ಏನಾಗುತ್ತೆ, ಸತ್ತೋಗುತ್ತೆ. ಅದೇ ಕಪ್ಪೆನ ಬಿಟ್ರೆ ಆರಾಮಾಗಿ ನೀರಲ್ಲೂ ಇರುತ್ತೆ, ಮೇಲೇನೂ ಇರುತ್ತೆ. ಅದರಿಂದ ಕಪ್ಪೆನ ಏನಂತ ಹೇಳಿ ಕರೀತಾರೆ, ಉಭಯವಾಸಿ ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ. ಉಭಯವಾಸಿ ಅಂದ್ರೆ ನೆಲದ ಮೇಲೆ ಇರುತ್ತೆ, ನೀರಲ್ಲೂ ಇರುತ್ತೆ. ಅದೇ ರೀತಿ ಹುಡುಗ ಕರೀಂ ಏನ್ ಮಾಡ್ತಾನೆ, ಅವನಲ್ಲಿ ಇರ್ತಕ್ಕಂಥ ಆಸಕ್ತಿಯಿಂದ ಆ ಮಗ್ಗದಲ್ಲಿ ಏನ್ ಮಾಡ್ತಾನೆ, ಒಂದು ರೀತಿಯಾದಂತಹ ಪರಿವರ್ತನೆಯನ್ನು ಉಂಟು ಮಾಡ್ತಾನೆ. ಅದರಿಂದ ಆ ಶಾಲೆಯ ಮುಖ್ಯೋಪಾಧ್ಯಾಯರು, ಹೆಡ್ ಮಾಸ್ಟರ್ ಆಗಿರ್ತಕ್ಕಂತಹ ಶಂಕರಪ್ಪನವರು ಏನ್ ಮಾಡ್ತಾರೆ, ಅವನನ್ನ ಪ್ರಶಂಸೆ ಮಾಡಿ ಅಂದ್ರೆ ಉತ್ತೇಜನ ಕೊಟ್ಟು ಅವನು ಮಾಡಿರ್ತಕ್ಕಂಥ ಕೆಲಸವನ್ನ ಏನ್ ಮಾಡ್ತಾರೆ, ಅವರ ಮೇಲಿನ ಅಧಿಕಾರಿಗಳು ಯಾರಿರ್ತಾರೋ ಅವ್ರಿಗೆ ಏನ್ ಮಾಡ್ತಾರೆ, ವರದಿಯನ್ನ ಮಾಡ್ತಾರೆ. ಇವನು ಈ ರೀತಿ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ವಿರೋಧಿಸಿ ಕರೀಂ ಏನ್ ಮಾಡ್ತಾನೆ, ಕರೀಮನ ತಂದೆ ಅಬ್ದುಲ್ ರಹೀಂ ಖಾನ್ ಏನ್ ಮಾಡ್ತಾರೆ, ಆ ಶಾಲೆಯ ಮುಖ್ಯೋಪಾಧ್ಯಾಯರಂತಹ ಶಂಕರಪ್ಪ ಅವರಿಗೆ ಬಂದು ಕಂಪ್ಲೇಂಟ್ ಅನ್ನ ಮಾಡ್ತಾನೆ. ಈ ರೀತಿ ಮಗ್ಗದ ಕೆಲಸ ನನ್ನ ಮಗನಿಗೆ ಬೇಡ, ಅವನು ನನಗೆ ಸಾಕು, ಇದು ನನಗೆ ಲಾಸ್ಟ್ ಮಾಡಿ ಅವನು ಕಲಿಯೋದು ಬೇಡ ಅಂತ ಹೇಳಿ ಜಗಳವನ್ನ ಸಹ ಮಾಡ್ತಾರೆ. ಆದರೆ ಹುಡುಗ ಕರೀಂ ಏನ್ ಮಾಡ್ತಾನೆ, ಶಾಲೆಯಲ್ಲಿ ಆ ಮಗ್ಗದ ಕೆಲಸವೆಲ್ಲವನ್ನ ಕಲಿತು ಅದರಿಂದ ಪ್ರಶಂಸೆಯನ್ನು ಗಳಿಸ್ಕೊಂಡು ಏನ್ ಮಾಡ್ತಾನೆ, ಆ ಸರ್ಕಾರದಿಂದ ಅವನಿಗೆ ಏನು ಸಿಗುತ್ತೆ, ಒಂದು ಬೆಳ್ಳಿಯ ಪದಕ, ಜೊತೆಗೆ 100 ರೂಪಾಯಿ, 100 ರುಪೀಸ್. ಈಗಿನ ಕಾಲಕ್ಕೆ 100 ರುಪೀಸ್ ಯಾವುದೇ ಲೆಕ್ಕ ಇಲ್ಲದೆ ಇರ್ಬೋದು ನಿಮಗೆ, ಆದರೆ ಆಗಿನ ಕಾಲದಲ್ಲಿ 100 ರೂಪಾಯಿ ಅಂದ್ರೆ ಇವಾಗಿನ 1 ಲಕ್ಷಕ್ಕೆ ಸಮಾನ. ಅರ್ಥ ಆಯ್ತಾ? ಆ ಒಂದು ಬೆಳ್ಳಿಯ ಪದಕ ಮತ್ತೆ 100 ರೂಪಾಯಿಗಳನ್ನ ಏನ್ ಮಾಡ್ತಾನೆ, ಅವರು ಅವನ ಮೇಲಿನ ಅಧಿಕಾರಿಗಳಿಂದ ಬಹುಮಾನವಾಗಿ ಏನ್ ಮಾಡ್ತಾನೆ, ಪಡ್ಕೊಳ್ತಾನೆ. ಇಲ್ಲಿಗೆ ತಂದೆಯ ಆಸೆಯಿಂದ ಇಬ್ಬರು ಮಕ್ಕಳು ಏನಾಗ್ತಾರೆ, ಸರ್ಕಾರಿ ಕೆಲಸಕ್ಕೆ ಸೇರ್ತಾರೆ. ಆದರೆ ತಂದೆಗೆ ಯಾವ ಇಷ್ಟ ಇಲ್ವೋ ಮಗ್ಗದ ಕೆಲಸ, ಆ ಮಗ್ಗದ ಕೆಲಸ ಜೊತೆ 3ನೇ ಮಗನಾದಂತಹ ಕರೀಂ ಏನ್ ಮಾಡ್ತಾನೆ, ಆಸಕ್ತಿಯನ್ನ ತೋರಿಸ್ತಾನೆ. ಆಯ್ತಾ? ಇಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನ್ ಮಾಡೋಣ, ಉಳಿದಿರ್ತಕ್ಕಂಥದ್ದನ್ನ ಮಾಡೋಣ. ನೀವೇನ್ ಮಾಡಬೇಕು,
ಈಗಾಗಲೇ ನಿಮ್ಮ ಹತ್ರ ಎಲ್ಲ ಕ್ಲಾಸ್ ವರ್ಕ್ ಸಂಬಂಧಪಟ್ಟಿದ್ದ ನೋಟ್ಸ್ ಎಲ್ಲ ಇದೆಯಲ್ವಾ, PDF ಫೈಲಲ್ಲಿ ಇದೆಯಲ್ಲ, ಅದನ್ನು ನೀವೆಲ್ಲನೂ ಬರ್ಕೊಂಡು ಬನ್ನಿ. ಅರ್ಥ ಆಯ್ತಾ? ಈಗ ಯಾರು ಬರ್ದಿದ್ದೀರೋ ಅವ್ರು ತೆಗೆದಿಟ್ಕೊಳ್ಳಿ, ನಾನು ಅದನ್ನು ಕರೆಕ್ಷನ್ ಮಾಡಿ ಕೊಡ್ತೀನಿ. ತೆಗೆದು ಇವಾಗ ಅಲ್ಲಿ ಕಂಪ್ಲೀಟ್ ಆಗಿದೆ, ಈ ಲೆಸನ್ ಫುಲ್ಲು ಕಂಪ್ಲೀಟ್ ಆಗಿದೆ.